ನಿಮ್ಮ ಒಟ್ಟಾರೆ ರಾಜಕೀಯ ಜೀವನದ ಬಗ್ಗೆ ಒಂದು ಅಭಿಪ್ರಾಯ ಹೇಗಿದೆ ಸರ್ ನಿಮಗೆ? ನನಗಂತೂ ತುಂಬ ಖುಷಿ ಇದೆ. ನಿಮ್ಗೆ ರಾಜಕೀಯ ಯಾವಾಗ ನಿಮಗೆ ಒಂದು ಅಟ್ರಾಕ್ಟ್ ಆಗಿದೆ? ನನ್ನ ಬದಲಾವಣೆ, ನನ್ನ ಶಕ್ತಿ ಬೆಂಗಳೂರು ವಿಶ್ವವಿದ್ಯಾಲಯ. ಪೊಲಿಟಿಕಲ್ ಇದು ನಿಮ್ಮ ಸ್ಟಾರ್ಟ್ ಆಗಿದ್ದು ಹಿಂಗೆ? ಬಹುಶಃ ನಾನು ಜನರ ಜೊತೆ ಹೋದೆ, ಜನರು ಪ್ರೀತಿ ಮಾಡಿದ್ರು. ಆ ಪ್ರೀತಿನೇ ಇವತ್ತು ಇಲ್ಲಿವರೆಗೆ ಇರೋದಕ್ಕೆ ಕಾರಣ. ಸರ್, ಲಾಯರ್ ಆಗಿದ್ದಂಥ ಜೀವನ ಹೇಗೆ? ಈ ರಾಜಕೀಯ ಪಲ್ಲಟಗಳು ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ಮೈ ವೋಟರ್ಸ್ ಆರ್ ಮೈ ಗಾಡ್. ಮೊದಲ ಬಾರಿಗೆ ಇಂಡಿಪೆಂಡೆಂಟ್ ಆಗಿ ಗೆದ್ರಿ, ಆಮೇಲೆ ಬಿಜೆಪಿಯಿಂದ ಗೆದ್ರಿ, ಆಮೇಲೆ ಕಾಂಗ್ರೆಸ್ಸಿಂದ ಗೆದ್ರಿ. ಬಟ್ ನಾನು ಸಿಕ್ಕಂಥ ಅವಕಾಶ ನಾನು ಭಾರಿ ಸುಧಾರಣೆಯನ್ನ ತಂದೆ. ಇವಾಗ JDS ಮತ್ತು ಬಿಜೆಪಿ ಮೈತ್ರಿ. ನನಗೆ ಬಿಜೆಪಿನಲ್ಲಿ ನಿಲ್ಲಬೇಕು ಅಂತ ಇರಲಿಲ್ಲ. ದೇವೇಗೌಡ ಕುಟುಂಬವಾಗಿ ವಿರೋಧವಾಗಿ ನಿಲ್ಲಬೇಕು ಅಂತ ಹೇಳಿ ಕಾಂಗ್ರೆಸ್ ಇದ್ದಂತ ಮುಖಂಡರುಗಳು ನನ್ನ ಬಿಜೆಪಿನ ನಿಲ್ಲಿಸಿದ್ರು. ವೀಕ್ಷಕರೇ ನಮಸ್ಕಾರ, ಇನ್ಸೈಟ್ ರಶ್ನ ಪಾಡ್ಕಾಸ್ಟ್ಗೆ ಸ್ವಾಗತ. ನಮ್ಮ ಜೊತೆ ಇವತ್ತು ಒಬ್ರು ವಿಶೇಷವಾದಂಥ ಅತಿಥಿ ಇದ್ದಾರೆ. ಹಳ್ಳಿಯಿಂದ ಬಂದು ಬೆಂಗಳೂರಿನಲ್ಲಿ LLB ಮಾಡಿ ಜನಸೇವೆ ಮಾಡ್ತಾ 4 ಬಾರಿ ಶಾಸಕರಾದಂಥವರು, 1 ಬಾರಿ ಸಚಿವರಾಗಿದ್ದಂಥವರು. ನಾನು ಮಾತಾಡ್ತಾ ಇರುವಂಥದ್ದು ಅರಕಲಗೂಡಿನ ಶಾಸಕರಾದಂಥ A. ಮಂಜು ಅವ್ರ ಬಗ್ಗೆ. ಸರ್, ಪಾಡ್ಕಾಸ್ಟ್ಗೆ ಸ್ವಾಗತ. ನಮಸ್ಕಾರ ಸರ್, ನಿಮ್ದು ಸುದೀರ್ಘವಾದಂತಹ ಒಂದು ರಾಜಕೀಯ ಜೀವನ. 4 ಬಾರಿ ಶಾಸಕರಾಗಿದ್ರಿ, 1 ಬಾರಿ ಸಚಿವರಾಗಿದ್ರಿ. ಸರ್, ನಿಮ್ಮ ಒಟ್ಟಾರೆ ರಾಜಕೀಯ ಜೀವನದ ಬಗ್ಗೆ ಒಂದು ಅಭಿಪ್ರಾಯ ಹೇಗಿದೆ ಸರ್ ನಿಮಗೆ? ನನಗಂತೂ ತುಂಬ ಖುಷಿ ಇದೆ. ಕಾರಣ ಏನು ಅಂದರೆ, ನಾನು ಕಾಲೇಜು ಮಟ್ಟದಿಂದ ಬಂದವನು. ಕಾಲೇಜ್ ಯೂನಿಯನ್ನು, ಸೆನೆಟು, ಸಿಂಡಿಕೇಟು, ಒಕ್ಕಲಿಗರ ಸಂಘ, PLD ಬ್ಯಾಂಕ್ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಬಂದಿರೋದು. ಜೊತೆಗೆ ನಾನು ಫಸ್ಟ್ ಚುನಾವಣೆ ಇಂಡಿಪೆಂಡೆಂಟು, ಫಸ್ಟ್ BJP ಶಾಸಕನಾದೆ, ಆಮೇಲೆ ಕಾಂಗ್ರೆಸ್ ಶಾಸಕನಾದೆ, ಆಮೇಲೆ JDS ಶಾಸಕನಾದೆ. ನನ್ನ ಕ್ಷೇತ್ರದಲ್ಲಿ ಎಲ್ಲ ಇಂಡಿಪೆಂಡೆಂಟ್ ಹಿಡಿದು ಎಲ್ಲ ಪಕ್ಷದಲ್ಲೂ ನನ್ನ ಕ್ಷೇತ್ರದ ಮತದಾರರು ನನಗೆ ಆಶೀರ್ವಾದ ಮಾಡಿ ಶಾಸಕನಾಗಿ ಮಾಡಿದ್ದಾರೆ. ಅವ್ರಿಗೆ ನಾನು ಮೊದಲು ನಿಮ್ಮ ಪರವಾಗಿ, ನಿಮ್ಮ ಚಾನೆಲ್ ಪರವಾಗಿ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಬಟ್ ಒಂದು ರಾಜಕೀಯದಲ್ಲಿ ತುಂಬ ಕಷ್ಟ. ನಮ್ದೆಲ್ಲ ಹೋರಾಟ ಜೀವನ. ಎಲ್ಲರೂ ಅವ್ರ ಮಕ್ಕಳು ಇವ್ರ ಮಕ್ಕಳು ಅಂತ ಬಂದಿರತಕ್ಕಂಥದ್ದು. ನಮ್ಮ ಶ್ರೇಯಸ್ಸಿಗೆ ಕಾರಣ ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಸ್ನೇಹಿತರು. ವಿಶೇಷವಾಗಿ ಅವ್ರನ್ನ ನಾನು ಗೌರವಿಸಲೇಬೇಕು. ಅವರ ಒಂದು ಪ್ರೋತ್ಸಾಹ ನನಗೆ ಈ ಮಟ್ಟಿಗೆ ಬರೋದಕ್ಕೆ ಕಾರಣ ಆಯಿತು. ನಿಮ್ಮ ಬಾಲ್ಯದಿಂದ ನೋಡಿದ್ರೆ ನೀವು ದೊಡ್ಡ ಕುಟುಂಬ, 18 ಜನ ಮಕ್ಕಳು, ನೀವು ಕೊನೆಯವರು ಅಂತ. ನಿಮ್ಮ ಬಾಲ್ಯ ಹೇಗಿತ್ತು ಸರ್? ನೋಡಿ, ನಮಗೆ ನನ್ನ ಫಾದರು ಅನ್ಎಜುಕೇಟೆಡ್, ಮೈ ಮದರ್ ವಾಸ್ ಅನ್ಎಜುಕೇಟೆಡ್. LS ಮಾಡಿದ್ರು ಮದರು. ಹಳ್ಳಿನಲ್ಲಿ ನಿಮ್ಗೆ ಗೊತ್ತಲ್ಲ, ಅವಾಗ ಮೆಡಿಕಲ್ ಏಡ್ ಇದ್ದರೆ ಮಕ್ಕಳನ್ನ ಉಳಿಸ್ಕೊಳ್ಳೋದು ಕಷ್ಟ ಆಗಿ ನಾನು ಲಾಸ್ಟ್ ಬಗ್ಗೆ ಬಂದ. ಬಹುಶಃ ನಮ್ಮ ತಾಯಿಯವರು ಭಾರಿ ದೇವರು ಬೆಳ್ಕೊಂಡು ಆ ಕಷ್ಟವನ್ನು ಅನುಭವಿಸಿ ವ್ಯವಸಾಯ, ಮನೆ ಕೆಲಸ, ಅಡುಗೆ ಇದೆಲ್ಲ ನಿಭಾಯಿಸ್ಕೊಂಡು ನನ್ನ ಉಳಿಸೋಕ್ಕೆ ಭಾರಿ ಶ್ರಮ ಪಟ್ಟಿದ್ದಾರೆ. ಹಾಸ್ಪಿಟಲ್ 3-4 ತಿಂಗಳು ಮುಂಚೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಸೊ ಅದು ಅವ್ರ ಪೇಯ್ನು ಏನು ಅನ್ನೋದು ಈಗ ಅರ್ಥ ಆಗ್ತದೆ. ನಮ್ಗೆ ಅವಾಗ ಗೊತ್ತಿರಲಿಲ್ಲ. ಬಟ್ ನಮ್ಮ ತಂದೆಯೂ ಅಷ್ಟೇ ವ್ಯವಸಾಯದಲ್ಲಿ ಶ್ರಮಜೀವಿ, ಅದನ್ನೆಲ್ಲ ಇದನ್ನು ಮಾಡಿದ್ದಾರೆ. ನಾವು ಸ್ಥಿತಿವಂತು ಇದ್ದಿದ್ರಲ್ಲಿ, ಬೇರೆಯವ್ರು ಹಂಗಿಲ್ಲದೆ ಇದ್ರು ನಮ್ಮ ಕ್ಷೇತ್ರದಲ್ಲಿ ನಾವು ಆರ್ಥಿಕವಾಗಿ ಯಾವುದಕ್ಕೆ ಆದಂಥ ತೊಂದರೆ ಇರಲಿಲ್ಲ. ನಮ್ಮ ತಂದೆ ತಾಯಿ ನನ್ನ ಸಾಕಿ ಮಟ್ಟಕ್ಕೆ ಬರೋಕ್ಕೆ ಕಾರಣ ಆಯ್ತು. ಕಾಲೇಜ್ ಜೀವನ ಸರಿ, LLB ಮಾಡಿದ್ರಿ, ಲಾಯರ್ ಆದ್ರಿ. ನಿಮ್ಗೆ ರಾಜಕೀಯ ಯಾವಾಗ ನಿಮ್ಗೆ ಒಂದು ಅಟ್ರಾಕ್ಟ್ ಆಯ್ತು? ನೀವು ರಾಜಕೀಯದ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡ್ ಅವರಲ್ಲ. ನಾನು 1978 ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ನಾನು ಫಸ್ಟ್ ಸೆಕ್ರೆಟರಿ ಆಗಿರ್ತೀನಿ. ಆಮೇಲೆ ಪ್ರೆಸಿಡೆಂಟ್ ಆಯ್ತೀನಿ. ಜ್ಞಾನ ಭಾರತಿಗೆ ಹೋಗ್ತೀನಿ. ಅಲ್ಲಿ ಜ್ಞಾನ ಭಾರತಿನಲ್ಲಿ ಚುನಾವಣೆ. ಅದಾದಮೇಲೆ ಸೆನೆಟು, ಸಿಂಡಿಕೇಟ್. ನನ್ನ ಬದಲಾವಣೆ, ನನ್ನ ಶಕ್ತಿ ಬೆಂಗಳೂರು ವಿಶ್ವವಿದ್ಯಾಲಯ. ಅಲ್ಲಿ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಲಿ ಸೆನೆಟ್ ಗೆದ್ದು 3 ಬಾರಿ 83ರಿಂದ 96ವರೆಗೂ ನಾನು ಇರ್ತೀನಿ. ಸೊ ಅದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ದಟ್ ಹೆಲ್ಪ್ಸ್ ಮಿ ಲಾಟ್. ಅಲ್ಲಿ ಯೂನಿವರ್ಸಿಟಿಲಿ ಇದ್ದಂಥ ಎಂಪ್ಲಾಯೀಸ್ಗಳು
ನನ್ನ ಎಲ್ಲ ಕಾಲೇಜಲ್ಲಿ ಇದ್ದಂಥ ಲೀಡರ್ಸ್ಗಳು, ನನ್ನ ಜೊತೆಯಲ್ಲಿ ಬೆಳೆದಂಥವ್ರು, ಅವರು ನನಗೆ ಶಕ್ತಿ ತುಂಬಿದ್ರು. ಬೆಂಗಳೂರಲ್ಲಿ ನಾನು ವಿಶೇಷವಾಗಿ ರಾಜಕೀಯ ಶಕ್ತಿ ತುಂಬಿದ್ದು ಯಾರು ಅಂದರೆ ನಮ್ಮ ಫಸ್ಟ್ ಹಾಸ್ಟೆಲ್ ಸೆಕೆಂಡ್ ಹಾಸ್ಟೆಲ್ನ SC/ST ಮಕ್ಕಳು. ಅವರು ನನ್ನನ್ನು ರಾಜಕೀಯವಾಗಿ ಇವರ ಲೀಡರ್ ಬೆಳಿಬೇಕು ಅಂತ ಹೇಳಿ ಬೆಳೆಸ್ತಾರೆ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ನೆನ್ಕೋಬೇಕಾಗ್ತದೆ. ಜೊತೆಗೆ ಶ್ರೀನಿವಾಸ್ ಪ್ರಸಾದ್ ಅವರು ಲೇಟರ್ ಆನ್ ನನ್ನ ಪೊಲಿಟಿಕಲ್ ಗುರು ಆದರು, ಖರ್ಗೆ ಆದರು. ಆಮೇಲೆ ವೇರಿಯಸ್ ಕಾಲ ನಂತರ ಕ್ಷೇತ್ರಗಳು, ಪಕ್ಷಗಳು ನನ್ನನ್ನು ಎಲ್ಲರೂ ತುಳಿಯಕ್ಕೆ ಶುರುವಾದಾಗ ನನ್ನ ಕ್ಷೇತ್ರ ಮತದಾರರು ನನಗೆ ಕೈ ಹಿಡಿದ್ರು. ಸರ್, ರಾಜಕೀಯ ಜೀವನ, ಪೊಲಿಟಿಕಲ್ ಇದು ನಿಮ್ಮ ಸ್ಟಾರ್ಟ್ ಆಗಿದ್ದು ಹಿಂಗೆ? ನಾನು ನಮ್ಮ ಮನೆಯಲ್ಲಿ ಜಾಸ್ತಿ ಡಿಸ್ಕರೇಜ್ ಇತ್ತು. ನಂಜೇಗೌಡರು ನಾನು ಬರೋದಿಲ್ಲ, ನಾನು ಏನಾಗ್ತಾನೆ ಅಂತ ಕಾಲೇಜಲ್ಲಿದ್ದನು, ಇವನು ಏನಾಗ್ಬಿಡ್ತಾನೆ ಅನ್ನೋದೊಂದು ಡಿಸ್ಕರೇಜ್ ಮಾಡ್ತಾನೆ ಇತ್ತು. ನಾನು ಯಾಕೆ ಆಗ್ಬಾರ್ದು ಅಂತ ಹೇಳಿ ನಾನು ಹಠಾತ್. ಸೊ ಈ ವಾಸ್ ಆಲ್ಸೋ MLA, MP, ಎಕ್ಸ್-ಮಿನಿಸ್ಟರ್ ಆಗಿದ್ರು. ಅವರು ಬೆಂಗಳೂರಲ್ಲಿ ಇದ್ದೋ ನೀನು ಅಲ್ಲೋಗಿ MLA ಆಗ್ತಾನ ಅಂತ. ಈ ವಾಸ್ ಡಿಫೀಟೆಡ್ ಇನ್ ಅರ್ಕಲ್ಗೂಡ. ನನ್ನೇ ಸೋಲ್ಸವ್ರು, ಇವನ ಹೆಂಗೆ ಆಗ್ತಾನೆ ಅನ್ನೋ ಭಾವನೆ ಅವ್ರಿಗಿತ್ತು. ಬಹುಶಃ ನಾನು ಜನರ ಜೊತೆ ಹೋದೆ, ಜನರು ಪ್ರೀತಿ ಮಾಡಿದ್ರು. ಆ ಪ್ರೀತಿನೇ ಇವತ್ತು ಇಲ್ಲಿವರೆಗೆ ಇರೋದಕ್ಕೆ ಕಾರಣ. ಸರ್, ಲಾಯರ್ ಆಗಿದ್ದಂಥ ಜೀವನ ಹೇಗಿತ್ತು ಅಂತ? ನಾನು ಫಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಬರಬೇಕು ಅಂದಾಗ ದಿನನಿತ್ಯ ಅರ್ಕಲ್ಗೂಡ್ಗೆ ಹೋಗ್ಬೇಕು ಅನ್ನೋದೊಂದು, ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸುಮ್ಮನೆ ಹೆಂಗೆ ಹೋಗೋದು ಅನ್ನೋದು ಒಂದು ಯೋಚನೆ ಆಯ್ತು. ನಾನು ಲಾಯರ್ ಆದ್ರೆ ರಿಜಿಸ್ಟರ್ ಮಾಡಿಸಿದೆ. AV ಚಂದ್ರಶೇಖರ್ ಅಂತೇಳಿ ಈಗ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಆಗಿದ್ರು. ಅವರು ನಿಮ್ಗೆ ಗೊತ್ತಿದೆ, ಈ ತಮಿಳ್ನಾಡಿನ ಇವರು ಮುಖ್ಯಮಂತ್ರಿಗೆ ಸೆಂಟೆನ್ಸ್ ಕೊಟ್ಟಂತಾರೆ. ಅವರು ನನ್ನ ಸೀನಿಯರ್, ಅವರು ನನ್ನ ಶ್ರೇಯಸ್ಗೆ ಅವರೊಬ್ರು ಪಾಲ್ದಾರ. ಸರ್, ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದೆ? ನಾನು ಅರ್ಕಲ್ಗೂಡ 4 ವರ್ಷ ಪ್ರಾಕ್ಟೀಸ್ ಮಾಡಿದೆ. ಆಮೇಲೆ ಬೆಂಗಳೂರು, ಅದಾದ್ಮೇಲೆ ಎಲೆಕ್ಷನ್ ಕಂಟಿನ್ಯೂ. ನಾನು ಎಲ್ಲ ಎಲೆಕ್ಷನ್ 89ರಿಂದ ಫುಲ್ ಎಲೆಕ್ಷನ್, ಎಲ್ಲ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ. ಸರ್, MLA ಫಸ್ಟ್ಗೆ ನೀವು BJP MLA, ಆಮೇಲೆ ಕಾಂಗ್ರೆಸ್ ಇಂದ, ಫಸ್ಟ್ಗೆ BJP, ಆಮೇಲೆ ಇಂಡಿಪೆಂಡೆಂಟ್. ಫಸ್ಟ್ ಇಂಡಿಪೆಂಡೆಂಟ್, ಆಮೇಲೆ BJP, ಆಮೇಲೆ ಕಾಂಗ್ರೆಸ್, ಮತ್ತೆ ಇವಾಗ JDS. ಈ ರಾಜಕೀಯ ಪಲ್ಲಟಗಳು, ಇದ್ರ ಬಗ್ಗೆ ನೀವು ಹೇಳೋದಲ್ಲ ಸರ್, ಯಾಕೆ ಇಷ್ಟೊಂದು ಪಲ್ಲಟಗಳಾಯ್ತು? ಪಲ್ಲಟಗಳಾಯ್ತು ಅಂದ್ರೆ ಲೀಡರ್ಸ್ಗಳು ನಾನು ಟಾಲರೇಟ್ ಮಾಡ್ತಿರ್ಲಿಲ್ಲ. ನೀನು ಅವಕಾಶ ಕೊಟ್ಟರೆ ಮುಂದೆ ಬೆಳಿತಾನೆ ಅನ್ನೋದೊಂದು ಅವ್ರಿಗೆ ಆದಂತ ಇದು. ಇಲ್ಲೇ ಕಟ್ ಮಾಡ್ಬೇಕು ಅಂತ ಭಾಳ ಯೋಚನೆ ಮಾಡಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ರು. ಬಟ್ ನಾನು ಮಾಡಿದ್ರು ಮಾಡಲಿ, ನೋಡೇ ಬಿಡೋಣ, ಯಾಕೆ ಮತದಾರರು ನನ್ನ ಕೈ ಹಿಡಿತಾರೆ ಅನ್ನೋ ಒಂದು ಭಾವನೆ. ನನ್ನ ಕ್ಷೇತ್ರದ ಮತದಾರರು, ಬೇರೆ ಕ್ಷೇತ್ರದಲ್ಲಿ ಆದರೆ ಕಷ್ಟ. ಈಗ ನಾನು ಇಡೀ ಕರ್ನಾಟಕದ ಲೀಡರ್ಸ್ಗೆ ಹೇಳ್ತೀನಿ, ನನ್ನ ಸ್ಟ್ರಗಲ್ ಐ ರೀಚ್ ದಿಸ್ ಪ್ಲೇಸ್. ನೀವೆಲ್ಲ ತೊಂದರೆ ಕೊಟ್ಟಿದ್ದೀರಿ, ಅದು ನನ್ನ ಕ್ಷೇತ್ರದ ಮತದಾರರು ನನಗೆ ಗೌರವ ಕೊಟ್ಟು ಎಲ್ಲ ಪಾರ್ಟಿಲಿ ಗೆಲ್ಸಿದ್ದಾರೆ. ಯಾವ ಲೀಡ್ರು ಕೂಡ ಎಲ್ಲ ಪಾರ್ಟಿಲಿ ಗೆದ್ದು ಅಸೆಂಬ್ಲಿಗೆ ಬಂದಿರ್ತಕ್ಕಂಥ ಲೀಡ್ರು ಕರ್ನಾಟಕದಲ್ಲಿ ಆಗಲಿ ಇನ್ನೊಂದರಲ್ಲಿ ಇಲ್ಲ. ಡಿಫ್ರೆಂಟ್ ಪಾರ್ಟಿ ಮೇಲೆ. ಬಟ್ ಮೈ ವೋಟರ್ಸ್ ಆರ್ ಮೈ ಗಾಡ್ಸ್. ಅವರೇ ನನ್ನ ಗಾಡು ಮತ್ತು ಗಾಡ್ಸ್ ಎಲ್ಲರೂ ಆಗ್ತಾರೆ. ಮೊದಲ ಬಾರಿಗೆ ಇಂಡಿಪೆಂಡೆಂಟ್ ಆಗಿ ಗೆದ್ರಿ, ಆಮೇಲೆ BJP ಇಂದ ಗೆದ್ರಿ, ಆಮೇಲೆ ಕಾಂಗ್ರೆಸ್ ಇಂದ ಗೆದ್ರಿ. ನೀವು ಕಾಂಗ್ರೆಸ್ ಇಂದ ಫಸ್ಟ್ ಬಾರಿ ಗೆದ್ದಾಗಲೇ ಮಿನಿಸ್ಟರ್ ಆದ್ರಿ. ಸರಿ, ಮಿನಿಸ್ಟರ್ ಆದಾಗ ನಿಮ್ಗೆ ನಿಮ್ಮ ಅನುಭವ ಹೇಗಿತ್ತು ಅಂತ? ನಾನು 2ನೇ ಬಾರಿ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದು. ಫಸ್ಟ್ ಮಂತ್ರಿ ಕೊಡ್ಲಿಲ್ಲ, ಸೆಕೆಂಡ್ ಟೈಮ್. ನನಗೆ ಮೊದಲನೇ ಬಾರಿ ಚುನಾವಣೆ ಗೆದ್ದಾಗ ಮಂತ್ರಿ ಮಾಡಲಿಲ್ಲ. ನಾನು 2ನೇ ಬಾರಿ ಗೆದ್ದಾಗ ಚುನಾವಣೆಯಲ್ಲಿ ಮಂತ್ರಿ ಮಾಡಿದ್ರು. ಮಂತ್ರಿ ಮಾಡಿದ್ರು ಅನ್ನೋದಕ್ಕಿಂತ ಹೈಕಮಾಂಡರ್ ನಾನು ಗುರುತಿಸಿ ಕೊಟ್ಟರು. ಇವ್ರು ಯಾರು ನನಗೆ ಮಂತ್ರಿ ಮಾಡಲ್ಲ, ಹೈಕಮಾಂಡರು ನನ್ನದೇ ಆದಂಥ ಕಾಂಟ್ಯಾಕ್ಟು. ನಾನು ಯಾರಿಗೋ ಡೆಲ್ಲಿನಲ್ಲಿ ನಾನು ವಕೀಲರ ಸಂಘದಲ್ಲಿ ಸೆಕ್ರೆಟರಿ ಆಗಿದ್ದಾಗ ಅವರಿಗೆ ಸಹಾಯ ಮಾಡಿದ, ಸಹಾಯದ ಪೂರ್ವಕವಾಗಿ ಅಲ್ಲೇ ನನಗೆ ಮಂತ್ರಿಗೆ ಸಿಕ್ತು. ಇವ್ರು ಯಾರೂ ನನಗೆ ಮಂತ್ರಿ ಮಾಡಬೇಕು ಅಂತ ಅನಿಸಿರ್ಲಿಲ್ಲ. ಬಟ್ ನಾನು ಸಿಕ್ಕಂಥ ಅವಕಾಶ ನಾನು ಭಾರಿ ಸುಧಾರಣೆಯನ್ನು ತಂದೆ. ಯಾವುದ್ರಲ್ಲಿ ಅಂದರೆ, ನಾನು ಪಶುಸಂಗೋಪನಾ ಮಂತ್ರಿ ಮತ್ತು ಮಿಲ್ಕ್ ಆ್ಯಂಡ್ ಸಿಲ್ಕ್ ಅಂತ. ಸೊ ಟಚಿಂಗ್ ಟು ದ ಫಾರ್ಮರ್ಸ್, ರೈತರಿಗೆ ಅನುಕೂಲವಾಗುವಂಥದ್ದು. ಅದು ನನಗೆ
ನಾನು ಬ್ಯಾಕ್ಗ್ರೌಂಡ್ ಮೈ ಅಗ್ರಿಕಲ್ಚರ್ ಇಂದ ಬಂದಿರೋದ್ರಿಂದ ನನಗೆ ಹಲವಾರು ಸುಧಾರಣೆಗಳ ತರೋದಕ್ಕೆ ಅವಕಾಶ ಆಯಿತು. ಪ್ರೋತ್ಸಾಹನ ಯಡಿಯೂರಪ್ಪನವ್ರು ₹2 ಕೊಟ್ಟಿದ್ರು, ನಾನು ಮಂತ್ರಿ ಆದಾಗ ₹3 ಜಾಸ್ತಿ ಮಾಡಿ ₹5 ಮಾಡಿದೆ. ಹಸುಗಳು ಮತ್ತೆ ಕುರಿಗಳು ಮೇಕೆಗಳು ಸತ್ತರೆ ₹5,000 ₹10,000 ವೆದರ್ ಇನ್ಶೂರೆನ್ಸ್ ಮಾಡಿದವರು ಪೋಸ್ಟ್ ಮಾರ್ಟಮ್ ಇಂದ ಕೊಡುವಂಥದ್ದಾಯ್ತು. ನಾನು ಐ ಆಮ್ ದ ಫಸ್ಟ್ ಮ್ಯಾನ್ ಇನ್ ಕಂಟ್ರಿ. ನನಗೆ ಐ ಆಮ್ ಪ್ರೌಡ್. ಇಲ್ಲಿ ಹಸುಗಳನ್ನೆಲ್ಲ ಗೋಶಾಲೆಗಳನ್ನು ಮಾಡಿದರು. ಒಟ್ಟು ಗೋಶಾಲೆಗೆ ಸುಮಾರು ₹7 ಕೋಟಿ ಅಷ್ಟು ಗೋಶಾಲೆಗೆ ಪ್ರೋತ್ಸಾಹವನ್ನು ಕೊಟ್ಟೆ. ಯಾವ ಗೌರ್ಮೆಂಟ್ ಆಗಲಿ ಎಲ್ಲಾಗಲಿ ಯಾರು ಪಡೆಯಲಿಲ್ಲ. ನಾನು ನನ್ನ ಇಲಾಖೆ ನೆಲೆಸ್ಕೊಟ್ಟು ಐ ಡನ್ ಫಾರ್ ಫಾರ್ಮಿಂಗ್ ಕಮ್ಯುನಿಟಿ. ನಿಮಗೆ ನಿಮ್ಮ ಪ್ರಾಣಿ ಪ್ರೇಮದ ಬಗ್ಗೆ ಮಾತಾಡೋದು, ನಿಮಗೆ ಈ ಪ್ರಾಣಿಗಳಂದ್ರೆ ತುಂಬಾ ಪ್ರೀತಿ ಅಂತ ಕೇಳ್ಪಟ್ಟೆ. ಪ್ರಾಣಿ ಅಂದ್ರೆ ನಾವು ಬೆಳೆದಿದ್ದೆ ಅದ್ರ ಜೊತೆ. ನಮ್ಮ ಮನೇಲಿ ಈಗಲೂ ಕುರಿಗಳಿದ್ದಾವೆ, ಮೇಕೆ ಇದೆ, ಎಮ್ಮೆ ಇದೆ, ದನಗಳಿದ್ದಾವೆ. ಕಾರಣ ಏನು ಅಂದ್ರೆ ನಾವು ಊರಿನಲ್ಲಿ ನಮ್ಮ ತಂದೆ ಬಾರಿ ಹೋರಿಗಳು ಗಿರಿಗಳೆಲ್ಲ ಸಾಕ್ತಾ ಇದ್ರು. ಜೊತೆಗೆ ನಾನು ಇದೇ ಮನೆಯಲ್ಲಿದ್ದೆ, ಒಂದು ನಾಯಿನೂ ಕೂಡ ಸಾಕಿದ್ದೆ. ಅದ್ರ ಹೆಸರು ಬೊಮ್ಮಿ ಅಂತ ಹೇಳಿ. ನನಗೆ ಪಾಪ ಭಾರಿ ಪ್ರೀತಿ ಅದು. ನಾನು ಊರಿಂದ ಬರ್ತೀನಿ ಅಂತ ಗೊತ್ತಾದ್ರೆ ಬಾಗ್ಲಲ್ಲೇ ಕಾಯ್ಕೊಂಡಿರೋದು, ಮಲಗ್ತಿರ್ಲಿಲ್ಲ. ಅದು ನನ್ನ ಜೊತೆನೇ ಮಲಗ್ತಾ ಇತ್ತು. ಅದಷ್ಟು ವರ್ಷ ತೀರೋಯ್ತು. ಅದು ನಾನು ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯ ಪ್ರಕಾರ ಅದಕ್ಕೆ ಇಲ್ಲೇ ಎಲ್ಲ ನಮ್ಮ ಮನೆ ಒಳಗಡೆ ಕೂತು ಇದನ್ನೆಲ್ಲಾನು ಮಾಡಿದೆ. ಅಟ್ಯಾಚ್ಮೆಂಟು ನನಗೆ ಅನಿಮಲ್ಸ್ಗೆ ಇದೆ. ಸರಿ, ಇವಾಗ ಇದೊಂದು ರಾಜಕೀಯದ ಪಲ್ಲಟಗಳ ಬಗ್ಗೆ ಮಾತಾಡ್ತೆ. ನೀವು ಹಾಸನದಿಂದ ಬಂದಂಥವರು, JDS ಬೆಲ್ಟ್ ತುಂಬಾ ಸ್ಟ್ರಾಂಗ್ ಇದ್ದಂತ ಕಾಲಘಟ್ಟದಲ್ಲಿ ಕೂಡ ನೀವು ಬೇರೆ ಪಾರ್ಟಿಯಿಂದ ವಿನ್ನಾರಿ. ದೇವೇಗೌಡ ಅವರ ಒಂದು ಪರಿವಾರವನ್ನು ವಿರೋಧ ಮಾಡಿಕೊಂಡು ನೀವು ರಾಜಕೀಯ ಮಾಡಿ ಮತ್ತೆ JDSಗೆ ಬಂದ್ರಿ. ಸರಿ, ಈ ಒಂದು ಪಲ್ಲಟಗಳ ಬಗ್ಗೆ ಅಥವಾ ಇದರ ಬಗ್ಗೆ ನಿಮ್ಮ ಮತ್ತೆ ದೇವೇಗೌಡರ ಬಗ್ಗೆ ಈಗಿನ ಸಂಬಂಧ, ಮುಂಚಿನ ಸಂಬಂಧ ಹೇಗಿತ್ತು ಅಂತ? ನಾನು ರಾಜಕೀಯವಾಗಿ ಬಿಜೆಪಿ, ಕಾಂಗ್ರೆಸ್, ಇಂಡಿಪೆಂಡೆಂಟ್ ಇದ್ದಾಗ ನನಗೆ ಟ್ರೆಡಿಷನಲ್ ವಿರೋಧಿಗಳೇ JDS. ನಾನು ಅನಿವಾರ್ಯ, ನನಗೆ ನಾನು ಮಾಡ್ಕೊಂಡೇ ಬಂದೆ. ಸೊ ನಾನು ಚುನಾವಣೆಯಲ್ಲಿ ದೇವೇಗೌಡ ವಿರುದ್ಧ ಪಾರ್ಲಿಮೆಂಟ್ ನಿಂತಿದ್ದೆ. ಒಂದು 40,000 ಸೋತಿದ್ದೇನೆಂದ್ರೆ ವೋಟರ್ಸ್ ಇಂದ ಅಲ್ಲ, ಲೀಡರ್ಸ್ಗಳ ಮೇಲೆ ಅವ್ರವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಚುನಾವಣೆ ಸೋತೆ. ಒಂದ್ಸಲ ಬಿಜೆಪಿಯಿಂದನೂ ಪಾರ್ಲಿಮೆಂಟ್ ನಿಂತಿದೆ. ಅದು ಅವರು ಕೂಡ ಮೇಲ್ಮಟ್ಟದಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಬಿಡ್ತಾರೆ. ಅದು ಭಾರಿ ಕಷ್ಟ. ಅದರಲ್ಲೂ ಕೂಡ ನಾವು ಅದರಲ್ಲಿ ಉಳಿದು ಇರ್ತಕ್ಕಂಥದ್ದು. ಕೊನೆಗೆ ಈ ಬಾರಿ JDS ಇಂದ ಟಿಕೆಟ್ ಕೊಡ್ತಾರೆ ಅಂತ ನಾನು ಕನ್ಸಲ್ಲಿ ಅಂದಿರಲಿಲ್ಲ. ನಾನು ಅವ್ರ ಮನೆಗೆ ಆರೋಗ್ಯ ವಿಚಾರಿಸಕ್ಕೆ ಹೋದಾಗ ಅವಾಗ ಅವರು ಪಾಪ ಹೇಳಿದ್ರು, ಬೇಡ, ಇನ್ನು ಎಷ್ಟು ದಿವಸ ನಾವು ನೀವೆಲ್ಲ ವಿರೋಧ ಆಗಿರಲಿಲ್ಲ, ನಮ್ಮ ಮಕ್ಕಳ ಜೊತೆ ನೀನು ಬೆರೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆಗ ನಾನು ಕಾಂಗ್ರೆಸ್ಸಲ್ಲೂ ಕೂಡ ನಾನು ಇರಲಿಲ್ಲ. ಆಯ್ತು ಬಿಡಿಕೊಡ್ರಿ ಅಂತ ಹೇಳಿದೆ. ಆಮೇಲೆ ರೇವಣ್ಣವರು, ಅವ್ರ ಕುಟುಂಬದವರು, ಕುಮಾರಸ್ವಾಮಿ ಕುಟುಂಬದವರು ಎಲ್ಲ ಮಾತಾಡಿ ಟಿಕೆಟ್ ಕೊಟ್ಟರು. ಬಟ್ ಚುನಾವಣೆ ನಾನು ಇಂಡಿಪೆಂಡೆಂಟ್ ಮಾಡಿದ್ದೆ, ಎಲ್ಲಾನು ಮಾಡಿದ್ದೆ, ಆಲ್ ಪಾರ್ಟಿ ಮಾಡಿದೆ. ಬೆಸ್ಟ್ ಎಲೆಕ್ಷನ್ ಮಾಡಿದ್ದೆ ಯಾವುದಂದ್ರೆ ಈ JDS ನ ಕಾರ್ಯಕರ್ತರು, ಮತದಾರರು, ಲೀಡರ್ಸು ವಂಡರ್ಫುಲ್. ನನಗೆ ಯಾವುದೇ ಆದಂಥ ದ್ವೇಷ ಆಗಲಿ ಇನ್ನೊಂದಾಗಿ ಮಾಡ್ದಲೆ ನಮ್ಗೆ ಬೇಕು ಅಂತ ರೀತಿಯಲ್ಲಿ ಚುನಾವಣೆಯಲ್ಲಿ 24,000 ಓಟಲ್ಲಿ ಚುನಾವಣೆಯನ್ನು ಗೆಲ್ಲಿಸಿದ್ರು. ನಿಮ್ದು ಮತ್ತೆ ಇವಾಗ ಕುಮಾರಸ್ವಾಮಿ ಅವರ ಸಂಬಂಧಗಳು ಹೇಗಿದೆ ಅಂತ? ಚೆನ್ನಾಗಿದೆ. ಅದೇನಿಲ್ಲ. ಆಮೇಲೆ ನಾನು ನೇರವಾದಿ, ಒಳಗೊಂದು ಹೊರಗೊಂದು ಅಭ್ಯಾಸ ಇಲ್ಲ. ನನ್ನ ಪ್ರೀತಿ ಯಾರು ಮಾಡ್ತಾರೆ ಅವ್ರಿಗೆ ಸಂಪೂರ್ಣವಾಗಿ ನಾನು ದಾರಿ ಎರಿತೀನಿ. ಪ್ರೀತಿ ಇರಬೇಕು, ಎಲ್ಲಾರೇ ಇರಲಿ, ಎಂಥದಾರೇ ಇರಲಿ, ಅಂಡರ್ಸ್ಟ್ಯಾಂಡಿಂಗು ಪ್ರೀತಿ ಇರಬೇಕು. ಪ್ರೀತಿ ಇದ್ದಾಗ ದಟ್ ವಿಲ್ ಗೋ ವಿಥೌಟ್ ಸೇ. ಈಗ ಬಿಜೆಪಿ ಮತ್ತೆ JDS ಅಲಯನ್ಸ್ ಇದೆ. ಆಕ್ಚುಲಿ ನೀವು 2019 ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲಿ JDS ಕಾಂಗ್ರೆಸ್ ಮೈತ್ರಿ ಇದ್ದ ಟೈಮಲ್ಲಿ ನೀವು ಆದ್ರೆ ನಿಮ್ಮ ಮನಸ್ಸಿಗೆ ಬೇಸರವಾಗಿ ನೀವು ಬಿಜೆಪಿಗೆ ಬಂದು ಪಾರ್ಲಿಮೆಂಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿ. ಇವಾಗ JDS ಮತ್ತೆ ಬಿಜೆಪಿ ಮೈತ್ರಿ ಇದೆ. ನನಗೆ ಬಿಜೆಪಿನಲ್ಲಿ ನಿಲ್ಬೇಕು ಅಂತ ಇರಲಿಲ್ಲ. ನಾನು ಐ ಡೋಂಟ್ ವಾಂಟ್ ಟು ರಿವೀಲ್ ದ ನೇಮ್ಸ್. ದೇವೇಗೌಡ ಕುಟುಂಬವಾಗಿ ವಿರೋಧವಾಗಿ ನಿಲ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಅಲ್ಲಿ ಇದ್ದಂತ ಮುಖಂಡರುಗಳು ನನ್ನ ಬಿಜೆಪಿಯಿಂದ ನಿಲ್ಲಿಸಿದ್ರು.
ಸೊ ಆ ಬಿಜೆಪಿ ಇದ್ದಂತ ಲೀಡರ್ಸ್ಗಳು ಅವ್ರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರು, ಅದರಿಂದ ಚುನಾವಣೆ ಸೋಲಾಗುತ್ತೆ. ಅದರ್ವೈಸ್ ಆ ಎಲೆಕ್ಷನ್ ನಾವು ಸೋಲಾಗಿಲ್ಲ. ಲೀಡರ್ಸ್ಗಳೇನೆ ಇವನೇನಾದ್ರು ಗೆದ್ರೆ ಅವ್ನು ಪೊಲಿಟಿಕಲಿ ನಮ್ಮ ಪಾರ್ಟಿ ಲೀಡರ್ ಆಗ್ಬಿಡ್ತಾನೆ ಅಂತೇಳಿ ಆಡಿಯೋ ವಿಷನ್ ಎಲ್ಲ ಬಿಟ್ಟಿರ್ತಕ್ಕಂಥದ್ದನ್ನ ಎಲ್ಲರಿಗೂ ಗೊತ್ತಿದೆ. ಯಾಕೆ ಈಗ ಎಲ್ಲರೂ ಒಟ್ಟಿಗಿದ್ದಾಗ ನಾವು ಅವ್ರ ತರ ಸಣ್ಣ ರಾಜಕೀಯ ಮಾಡಕ್ಕೆ ನಾನು ಇಷ್ಟಪಡಲ್ಲ. ದೇವರು ಈಗ ಅವ್ರಿಗೂ ಶಿಕ್ಷೆ ಕೊಟ್ಟಿದ್ದಾರೆ. ಸೊ ಅದರಿಂದ ಸರ್, ಇವಾಗಿನ JDS ಬಿಜೆಪಿ ಮೈತ್ರಿ ಬಗ್ಗೆ ಮಾತಾಡೋದಾದ್ರೆ ಮುಂದಿನ ಇಲೆಕ್ಷನ್ಗೆ JDS ಬಿಜೆಪಿ ಮೈತ್ರಿ ಆಗಿ ಹೋಗ್ಬೇಕು ಅಂತ ಅನ್ಸುತ್ತಾ? ನಿಜವಾಗ್ಲೂ ಕೂಡ ಮೈತ್ರಿ ಆಗಿರ್ತಕ್ಕಂಥದ್ದು ಇಟ್ಸ್ ಎ ಗುಡ್ ಸೈನ್. ಇಡೀ ಇಂಡಿಯಾದಲ್ಲಿ ಕಾಂಗ್ರೆಸ್ ದೂರ ಮಾಡಬೇಕು ಅಂದ್ರೆ ಎಲ್ಲಾ ಕಡೆಯಲ್ಲೂ ಮೈತ್ರಿ ಆಗಿದ್ದಾಗ ಕರ್ನಾಟಕದಲ್ಲಿ ಯಾಕಾಗಬಾರ್ದು? ಆ ರೀತಿನಲ್ಲಾಗಿ ಕೇಂದ್ರದ ಸಚಿವರಾಗಿ ನಮಗೆ ಕುಮಾರಸ್ವಾಮಿ ಕೊಟ್ಟಿರ್ತಕ್ಕಂಥದ್ದು ಒಂದು ಒಳ್ಳೆ ಬೆಳವಣಿಗೆ. ನಮ್ಮ ಪಕ್ಷಕ್ಕೂ ಶಕ್ತಿ ಬಂದಂಗಾಯ್ತು, ಜೊತೆಗೆ ಕಾರ್ಯಕರ್ತರಿಗೂ ಶಕ್ತಿ ಬಂದಂಗಾಯ್ತು. ಬಿಜೆಪಿಗೂ ಒಂದು ಹಂತದಲ್ಲಿ ನಮ್ಮ ಶಕ್ತಿಯನ್ನು ದಾರಿ ಎರೆಯೋದಕ್ಕೆ ಅನುಕೂಲ ಆಯಿತು. ನಮ್ಮ ಮೇಲ್ಮಟ್ಟದಲ್ಲಿ ರೇವಣ್ಣವರು, ಕುಮಾರಸ್ವಾಮಿ ಅವರು, ದೇವೇಗೌಡರು ಏನು ಪಕ್ಷದ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅದು ಕಾರ್ಯಕರ್ತರ ಶಕ್ತಿಗೋಸ್ಕರ ಅವ್ರ ಜೊತೆಲಿ ಯಾವಾಗಲೂ ಇರಬೇಕು. ಎಲ್ಲ ಚುನಾವಣೆಗಳು ನನ್ನ ಅಭಿಪ್ರಾಯ ಇದೆ, ಸಿಂಬಲ್ ಇರ್ತಕ್ಕಂಥ ಚುನಾವಣೆಗಳಲ್ಲಿ ನಾವು ಬಿಜೆಪಿ ಜೊತೆ ಹೋಗೋದು ಸೂಕ್ತ. ಇದು ರಾಜ್ಯದ ದೃಷ್ಟಿ, ಜನರ ದೃಷ್ಟಿಯಿಂದ ಕಾಂಗ್ರೆಸ್ನ ದೂರ ಮಾಡಬೇಕಾದ್ರೆ ನಾವು ಒಟ್ಟಿಗೆ ಹೋದ್ರೆ ಒಂದು ಒಳ್ಳೆ ರಿಸಲ್ಟ್ ಬರ್ತದೆ ಅಂತಕ್ಕಂಥದ್ದು ನಾನು ಅಭಿಪ್ರಾಯ. ಇವಾಗ ಕುಮಾರಸ್ವಾಮಿ ಅವರು ಹೆವಿ ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾರೆ, ದೊಡ್ಡ ಪೋರ್ಟ್ಫೋಲಿಯೋ. ಅರ್ಕಲ್ಗೂಡ್ಗೆ ಏನಾದ್ರು ಹೊಸ ಯೋಜನೆಗಳನ್ನ ಕೇಳಿದ್ದೀರಾ? ಅಲ್ಲ, ಇಂಡಸ್ಟ್ರಿನ ಮಾಡ್ಬೇಕಾದ್ರೆ ಅಲ್ಲಿ ಲೋಕಲ್ ಔಟ್ಪುಟ್ ಅಂತಂದ್ರೆ ಅಲ್ಲಿ ಪ್ರಾಡಕ್ಟ್ಸ್ ಯಾರು ಇನ್ವೆಸ್ಟ್ ಮಾಡೋದು ಒಂದು ಲಾಭ ಇಲ್ಲದೆ ಇನ್ವೆಸ್ಟ್ ಮಾಡಲ್ಲ. ಅಲ್ಲಿ ಇಂಡಸ್ಟ್ರಿ ಆಗ್ಬೇಕಾದ್ರೆ ಅಲ್ಲಿ ಸಿಗ್ತಕ್ಕಂಥ ಕಚ್ಚಾ ವಸ್ತುಗಳೇನಿದೆ ಅದ್ರ ಮೇಲೆ ತೀರ್ಮಾನ ಆಗ್ತದೆ. ಬಟ್ ಆ ರೀತಿ ಆದಂತ ಇಲ್ಲಿ ಎಕ್ಸೆಪ್ಟ್ ಗಾರ್ಮೆಂಟ್ ಬಿಟ್ರೆ ಬೇರೆ ಯಾವುದು ಕ್ಲಿಕ್ ಆಗಲ್ಲ. ಬಟ್ ಆದ್ರೂ ಒಂದು ಸ್ಟಾರ್ಟ್ ಸ್ಮಾಲ್ ವೇ ಮಾಡ್ಬೇಕು ಅಂತೇಳಿ ಒಂದು 10 ಎಕರೆ ರಿಸರ್ವ್ ಕೂಡ ಮಾಡ್ಸಿದ್ವಿ. ಮೀನಿಂಗ್ ಯಾವ ಇಂಡಸ್ಟ್ರಿ ಏನೊಂದು ಯಾಕೆ ಬರ್ತಾರೆ ಅನ್ನೋದ್ರ ಮೇಲೆ ತೀರ್ಮಾನ ಆಗ್ತದೆ. ಬೇಕು, ಇಂಡಸ್ಟ್ರಿ ಬೇಕು. ಸರ್, ಅರ್ಕಲ್ಗೂಡ್ಗೆ ನಿಮ್ಮ ಯೋಜನೆಗಳು ಏನಿದೆ? ನಾನು ನನ್ನ ಯೋಜನೆ, ನನ್ನ ಕಲ್ಪನೆ ಈಗಾಗಲೇ ಇರಿಗೇಷನ್, ಲಿಫ್ಟ್ ಇರಿಗೇಷನ್ಸ್ ಎಲ್ಲ ಒಬ್ಬರಿಗೂ ಮಾಡ್ತಕ್ಕಂಥದ್ದನ್ನ ನಾನು ಆಮೇಲೆ ಮಾಡಿದ್ದೀನಿ. ಗಂಗಾ ಲಿಫ್ಟ್ ಇರಿಗೇಷನ್ ಅಂತ ಒಂದು ಮಾಡಿದ್ದೀವಿ, ಈಗ ಮಲ್ಪಟ್ನಾ ಲಿಫ್ಟ್ ಇರಿಗೇಷನ್ ಅಂತ ಒಂದು ನಡೀತಾ ಇದೆ, ಆಮೇಲೆ ರಂಗೇನಹಳ್ಳಿ ಲಿಫ್ಟ್ ಇರಿಗೇಷನ್ ಅಂತ ನಡೀತಾ ಇದೆ. ನಮ್ಮ ಈ 3 ಲಿಫ್ಟ್ ಇರಿಗೇಷನ್ಸ್ ಹಳೆ ಲಿಫ್ಟ್ ಇರಿಗೇಷನ್ ಎಲ್ಲ ಸೇರಿ ಬಹುತೇಕ 70% ಆರ್ 80% ಟ್ಯಾಂಕು ತುಂಬುತ್ತಾರೆ, ಕೆರೆಗಳು ತುಂಬುತ್ತಾರೆ. ಕೆರೆಗಳು ತುಂಬಿದ್ರೆ ಆಟೋಮೆಟಿಕ್ ಆಗಿ ರೀಚಾರ್ಜ್ ಆಗ್ತದೆ. ರೈತರಿಗೆ ಬೋರ್ವೆಲ್ ನೀರು ಬಂದ್ರೆ, ಕರೆಂಟ್ ಇದ್ರೆ ಆರ್ಥಿಕವಾಗಿ ಬೆಳೆಗೆ ಬೆಳೆದು ಆರ್ಥಿಕವಾಗಿ ಸಬಲ ಆಗ್ತದೆ. ಸರ್, ನೀವು ವಿಶೇಷವಾಗಿ ನಿಮ್ಮ ಹತ್ರ ಈ ಒಂದು ಪ್ರಶ್ನೆ ಕೇಳಬೇಕಿತ್ತು. ನೀವು ಕೆರೆ ಅಭಿವೃದ್ಧಿಯ ಬಗ್ಗೆ ವಿಶೇಷವಾದಂತ ಒತ್ತು ಕೊಟ್ಟಿದ್ರಿ. ಸರ್, ಏನದು ಯೋಜನೆ ನಿಮ್ದು ಕೆರೆ ಅಭಿವೃದ್ಧಿ ಯೋಜನೆ? ನೋಡಿ, ಕೆರೆ ಒತ್ತಿರೋರನ್ನು ಬಿಡಿಸಿ ಹೊಳೆಯಿಂದ ಪಂಪ್ ಮಾಡಿ ಕೆರೆಗಳಿಗೆ ನೀರು ತುಂಬಿಸಕ್ಕಂಥ ಕಾರ್ಯ ಆದ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಯಾವುದಿಲ್ಲ. ಕೆರೆ ನೀರು ತುಂಬಿಟ್ರೆ ರೈತನಿಗೆ ವರ್ಷದ ಕಾಲ ಬೋರ್ವೆಲ್ ಅಲ್ಲಿ ನೀರು ಸಿಗ್ತದೆ. ಎಲ್ಲಾ ಊರಲ್ಲೂ ಎಲ್ರದ್ದು ಒಂದೊಂದು ಬೋರ್ವೆಲ್ ಇದ್ದೇ ಇದೆ. ಸೊ ಆರ್ಥಿಕವಾಗಿ ಚೆನ್ನಾಗಿದೆ. ಇವತ್ತು ರೈತ ಆರ್ಥಿಕವಾಗಿ ಚೆನ್ನಾಗ್ಬೇಕು. ರೈತ ಆರ್ಥಿಕವಾಗಿ ಚೆನ್ನಾದ್ರೆ ಮಾತ್ರ ರೈತನ ಮಕ್ಕಳಿಗೆ ಹೆಣ್ಣು ಕೊಡ್ತಕ್ಕಂಥದ್ದು ಸಾಧ್ಯತೆ. ಈಗ ಆಸ್ತಿವಂತ ಸ್ಥಿತಿವಂತ ಇದ್ರು ಎಲ್ಲೋ ಒಂದ್ ಕಡೆ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಕಾರಣ ಅಂದ್ರೆ ಫೈನಾನ್ಷಿಯಲಿ ದೇ ಆರ್ ನಾಟ್ ಸ್ಟ್ರಾಂಗ್ ಅಂತ. ಯಾರ ಹೆಣ್ಮಕ್ಳು ಮದ್ವೆ ಆದ್ರೆ ಆ ಮನೆಯಲ್ಲಿ ಏನಿದೆ, ಹೆಂಗ್ ಬದುಕ್ತಾರೆ, ಏನು ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾರೆ. ಅದಕ್ಕೆ ಆರ್ಥಿಕವಾಗಿ ಚೆನ್ನಾಗಬೇಕು ಅನ್ನೋದು ರೈತರ ಒಂದಿದು. ಹೈನುಗಾರಿಕೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಗುಡ್ ಕಾನ್ಸೆಪ್ಟ್ ಫಾರ್ ಆಲ್ ಫಾರ್ಮರ್ಸ್. ಸರ್, ಇವಾಗ ನಿಮ್ಮ ಮನೆಯಲ್ಲಿ ನೀವು ಒಂದು JDS MLA, ನಿಮ್ಮ ಮಗ ಕಾಂಗ್ರೆಸ್ MLA, ಅವರು ನಿಲ್ಬೇಕಾದ್ರೆ ನಿಮ್ಮ ಹತ್ರ ಈ ಬಗ್ಗೆ ಮಾತುಕತೆ ಆಗಿತ್ತ? ಇಲ್ಲ, ಅವನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದ, MLC ಕ್ಯಾಂಡಿಡೇಟ್ ಆಗಿ ಕಂಟೆಸ್ಟ್ ಮಾಡಿದ್ದ. ಸೊ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು. ಸೊ ಅವನಿಗೆ ನಿಂತ. ಬಟ್ ನಾನು ಹೇಳಿದೆ,
ನೋಡಯ್ಯ, ತಂದೆ ಎಲ್ಲಿರ್ತಾರೆ ಅಲ್ಲಿರೋದು ಸೂಕ್ತ ಅಂತ ನಾನು ಕಿವಿ ಮಾತು ಹೇಳಿದೆ. ಬಟ್ ಕಾಂಗ್ರೆಸ್ನವ್ರಿಗೆ ಗೊತ್ತಲ್ಲ, ಡಿವೈಡ್ ರೂಲ್ ಪಾಲಿಸಿ ಮಾಡಿ ಮನೆ ಒಡೆಯ ಕೆಲಸನೇ ಮಾಡೋದಲ್ಲ ಜಾಸ್ತಿ. ಅದು ಮಾಡಿದ್ರು ಅದು ಸಕ್ಸಸ್ ಆಗಿದೆ. ಅಲ್ಲಿ ವಿಷಯ ಗುಡ್ ಲಕ್. ಸಿನಿಮಾ ಇವಾಗ ಅವರು ಬೇರೆ ಕ್ಷೇತ್ರದಿಂದ ನಿಮ್ಗೆ ಮುಂಚೆನೆ ಗೊತ್ತಿತ್ತ ಅಂದ್ರೆ ಅವ್ರ ಕ್ಷೇತ್ರದಲ್ಲಿ ಈ ಕ್ಷೇತ್ರಕ್ಕೋಸ್ಕರ ವರ್ಕ್ ಮಾಡ್ತಾ ಇದ್ದಾರೆ, ಅದು MLA ಕೂಡ ಆದ್ರು? ಅದು ಬೇರೆ ಕ್ಷೇತ್ರ ಏನಿಲ್ಲ. ನನ್ನ ವೈಫ್ ಫ್ರಮ್ ಸೋಮವಾರಪೇಟೆ. ನಾನು 25 ವರ್ಷಗಳ ಕಾಲ ಕೊಡಗು ಜಿಲ್ಲೆಯಿಂದ ಒಕ್ಕಲಿಗ ಸಂಘದ ಚುನಾವಣೆಯ ಗೆದ್ದು ಬರ್ತಿದ್ದರು. ನಂದೇ ಆದಂಥ ಕಾಂಟ್ಯಾಕ್ಟ್ ಎಲ್ಲ ಇತ್ತು. ಅವನು MLC ಎಲೆಕ್ಷನ್ ಇತ್ತು, ಅವನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದ. ಆ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದ ಪರಿಣಾಮ ಇವತ್ತು ಕಾಂಗ್ರೆಸ್ 2 ಗೆಲ್ಲಕ್ಕಾಯ್ತು. ಇದರಲ್ಲಿ ಇಟ್ ಇಸ್ ಎ ಬಿಜೆಪಿ ಇದೆ. ಈ ಸಕ್ಸೀಡೆಡ್ ಇನ್ ಹಿಸ್ ಓನ್ ವೇ. ಇವಾಗ ನೀವು ಮನೆಯಲ್ಲಿ ರಾಜಕೀಯ ಮಾತಾಡ್ತಿರ್ತೀರಾ ಅಂತ? ಇಲ್ಲ, ನಾವು ಮನೇಲಿ ನಾವು ಪಾಲಿಟಿಕ್ಸ್ ತಿಂತೀವಿ, ಟೇಬಲ್ ಮೇಲೆ ಕೂತ್ಕೊತೀವಿ, ಮಾತಾಡ್ತೀವಿ. ಫ್ಯಾಮಿಲಿ, ಮಕ್ಕಳು ವಿಚಾರ ಅದು ಬಿಟ್ರೆ ರಾಜಕೀಯ ವಿಚಾರ ಅವನು ಮಾತಾಡಲ್ಲ, ನಾನು ಕೇಳಲ್ಲ. ಇವಾಗ ನೆಕ್ಸ್ಟ್ 1-2 ವರ್ಷಕ್ಕೆ ಎಲೆಕ್ಷನ್ ಇದೆ, ಏನ್ ಅನ್ಸುತ್ತೆ ಸರ್ ಇವಾಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನೋಡಿ, ಸರ್ಕಾರ ಅಂತ ಅಂದ್ರೆ ರಾಜ್ಯಕ್ಕೆ ಸರ್ಕಾರ ಆಗ್ಬೇಕು, ಜನರಿಗೆ ಸೌಲಭ್ಯ ಅಂತಕ್ಕಂಥ ಸರ್ಕಾರ ಆಗ್ಬೇಕು. ಈ ಸರ್ಕಾರ ಏನಂದ್ರೆ ಗ್ಯಾರಂಟೀಸ್ ಯೋಜನೆಗಳನ್ನ ಬಿಟ್ಕೊಟ್ಟು ಈಗ ಏನಾಗಿದೆ, ಗ್ಯಾರಂಟಿ ಯೋಜನೆಗಳಿಂದ ಮಾತ್ರ ಅಭಿವೃದ್ಧಿ ಆಗಲ್ಲ. ಗ್ಯಾರಂಟಿ ಯೋಜನೆಗಳಿಂದ ಸೋಂಬೇರಿತನ ಜಾಸ್ತಿ ಆಗಿದೆ. ನಿಜ ಅಭಿವೃದ್ಧಿ ಅಂದ್ರೆ ಹಾಸ್ಪಿಟಲ್ ಆಗ್ಬೇಕು, ರೋಡ್ಸ್ ಆಗ್ಬೇಕು, ಸ್ಕೂಲ್ಸ್ ಆಗ್ಬೇಕು, ಇನ್ನು ಇಂಡಸ್ಟ್ರಿ ಬರಬೇಕು. ಈ ತರಹದ ಅಭಿವೃದ್ಧಿ. ನೀವು ಸರ್ಕಾರದ ದುಡ್ಡನ್ನ ನೇರವಾಗಿ ಅವ್ರ ಖಾತೆ ಹಾಕ್ತೀನಿ ಅಂತ ಹೇಳಿದ್ರೆ ಅಭಿವೃದ್ಧಿ ಇಲ್ಲ. ಅವ್ರನ್ನ ಸೋಂಬೇರಿತನ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಆರ್ಥಿಕವಾಗಿ ನೀವು ಬದುಕಬೇಕಾದ್ರೆ ನಿಮ್ಮ ಫ್ಯಾಮಿಲಿಗೆ ಯಾವ ರೀತಿ ಸಹಾಯ ಮಾಡಬೇಕು, ಯಾವ ರೀತಿ ಆದ್ರೆ ನೀವು ಮೇಲ್ ಬರ್ತಾರೆ ಅಂತ ಚಿಂತೆ ಮಾಡ್ತಿದ್ರೆ ಇಟ್ ಈಸ್ ಆಲ್ ಒನ್ ವೇ. ನಾವು ಅವರನ್ನ ಸೋಂಬೇರಿಯಾಗಿ ಮಾಡ್ತಾ ಇರ್ತಕ್ಕಂಥದ್ದನ್ನ ಅವರು ಒಪ್ಕೊಂಡಿದ್ದಾರೆ. ಈಗ ಅರ್ಥ ಆಗಿದೆ. ಈಗಾಗಿದೆ ಗ್ಯಾರಂಟಿ ಮಾಡಿ ಗೆದ್ದು ಅಂತ ಹೇಳ್ತಾರೆ. ಆ ಗ್ಯಾರಂಟಿ ಮಾಡಿದ್ರೆ ಕಳೆದ ಪಾರ್ಲಿಮೆಂಟ್ ಅಲ್ಲಿ ನಾವು ನನಗೆ ಗೊತ್ತಿರಂಗೆ 152 ಕ್ಷೇತ್ರದಲ್ಲಿ NDA ಮುಂದಿದೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ. ಅದೇ ಗ್ಯಾರಂಟಿ ವರ್ಕೌಟ್ ಆಗಲಿಲ್ಲ. ಗ್ಯಾರಂಟಿ ಇವ್ರೇನದು ಇವ್ರ ಭ್ರಮೆ, ಅದರಿಂದ ಅಲ್ಲ ಗ್ಯಾರಂಟಿ. ಜನರ ಮನಸ್ಸಿಗೆ ಗೆಲ್ಬೇಕಾದ್ರೆ ನಾವು ಡೆವಲಪ್ಮೆಂಟ್ ಏನ್ ಮಾಡ್ತೀವಿ ರಾಜ್ಯದಲ್ಲಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇವತ್ತು ಬೆಂಗಳೂರಲ್ಲಿ ಗುಂಡಿನೇ ಮುಚ್ಚಿಲ್ಲ, ಜಿಲ್ಲೆಗಳಲ್ಲಿ ಮುಚ್ಚಿಲ್ಲ, ನಂಚಲದಲ್ಲಿ ಮುಚ್ಚಿಲ್ಲ, ಮಾಡ್ತಾ ಇರೋದು ಸರ್ಕಾರ ಅಲ್ಲ. ಸರ್, ಇವಾಗ ಸರ್ಕಾರ ಫಂಡ್ಸ್ ಕೊಡ್ತಾ ಇಲ್ಲ MLAs, ಯಾವ ರೀತಿ ಹೋರಾಟಗಳನ್ನು ಮಾಡ್ತಾ ಇದ್ದೀರಾ? ವಿಧಾನಸೌಧದಲ್ಲಿ ಇರ್ಬೋದು ಅಥವಾ ವಿಧಾನಸೌಧ ಆಚೆಗಿರ್ಬೋದು, ನಿಮ್ಮ ಹೋರಾಟಗಳು ಹೇಗಿದೆ ಅಂತ? ಇಲ್ಲ, ನನಗೆ ವೈಯಕ್ತಿಕವಾಗಿ ಏನಂದ್ರೆ ಎಲ್ಲ ಮಂತ್ರಿಗಳು ನನಗೆ ಆತ್ಮೀಯರಿದ್ದಾರೆ, ವಿಶ್ವಾಸ ಇದೆ. ಈಗ ಸರ್ಕಾರ ಅಂತ ಅಂದ್ರೆ ಆಡಳಿತ ಮಾಡೋ ಪಕ್ಷ ಮಾತ್ರ ಕಾಂಗ್ರೆಸ್. ಸರ್ಕಾರ ಅಂದ್ರೆ ಜನರ ಸರ್ಕಾರ ಆಗ್ಬೇಕು. ನಾನು MLA ಅಂತಂದ್ರೆ ಅರ್ಥಗೂಡ MLA ಅಲ್ಲ, ನಾನು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಫಾರ್ ಸ್ಟೇಟ್. ನನ್ನ ಹಕ್ಕು ಏನಿದೆ ಅಂತಕ್ಕಂಥದ್ದನ್ನ ಅಧಿಕಾರಿಗಳ ಮುಖಾಂತರ, ನನ್ನ ಮಂತ್ರಿಗಳ ಸ್ನೇಹಿತರ ಮುಖಾಂತರ ಗ್ರಾಂಟ್ಸ್ ಅನ್ನ ಪಡ್ಕೊಳ್ಳೋದ್ರಲ್ಲಿ ಸಫಲರಾಗಿ. ಮುಂದಿನ ನಿಮ್ಗೆ ನೀವಂದಾಗಿ ನಿಮ್ಗೆ ಈಗ ಗ್ರಾಂಟ್ಸ್ ಬರ್ತಾ ಇದೆ ಅಂತ? ಕಡಿಮೆ ಕಂಪೇರ್ ಟು ಕಾಂಗ್ರೆಸ್ ಇಟ್ ಇಸ್ ವೆರಿ ಲೆಸ್. ಸರ್, ಅಭಿವೃದ್ಧಿ ಅಂದ್ರೆ ನಿಮ್ಮ ಪ್ರಕಾರ ಏನು ಸರ್? ಏನೆಲ್ಲ ಆಗಬೇಕು? ಒಂದು ಸರ್ಕಾರದ ಮೂಲಭೂತ ಕರ್ತವ್ಯಗಳೇನು ಅಂತ? ಸರ್ಕಾರ ಅಂದ್ರೆ ಕುಡಿಯೋ ನೀರಿನ ಶಾಶ್ವತ ಕೊಡಬೇಕು. ಈಗ ನನ್ನ ಕ್ಷೇತ್ರದಲ್ಲಿ ಸುಮಾರು 900 ಕೋಟಿ ರೂಪಾಯಿನಲ್ಲಿ ಈಗಾಗಲೇ ವಿಲೇಜ್ಗೆ JJM ಅಂತ ಹೇಳಿ ಒಂದು ಸ್ಕೀಮಲ್ಲಿ ಮಾಡಿದ್ದೀನಿ. ಸೊ ಅದರಲ್ಲಿ ಮನೆಗೆ ನೀರು ಜಲ್ದಾರ್ ಅಂತ ಹೇಳಿ. ಸೊ ಅದಾದ್ರೆ ಬೆಂಗಳೂರು ಸಿಟಿನಲ್ಲಿ ಹಿಂಗ್ ನೀರು ಸಿಗ್ತಾ ಇದ್ದ, ನನ್ನ ಕ್ಷೇತ್ರದಲ್ಲಿ ಮನೆಗೆ ವಿತ್ ಮೀಟರ್ ಕೊಡ್ತಕ್ಕಂಥದ್ದು ಜಲ್ ಜೀವನ್ ಹೊಳೆಯಿಂದ ಪಂಪ್ ಮಾಡ್ತಕ್ಕಂಥದ್ದು ಒಂದು ಸ್ಕೀಮ್. ದಟ್ ಈಸ್ ಡೆವಲಪ್ಮೆಂಟ್. ಅದಾದ್ಮೇಲೆ ರೋಡ್ಸ್. ಈ ನನ್ನ ಕ್ಷೇತ್ರದಲ್ಲಿ ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ನಾನು ಮಂತ್ರಿ ಆಗಿದ್ದಾಗ ಅತಿ ಹೆಚ್ಚು 2800 ಕೋಟಿ ರೂಪಾಯಿ ಗ್ರಾಂಟ್ ತಗೊಂಡು ಮೈ ತಾಲೂಕ್ ಇಸ್ ಆಲ್ರೆಡಿ ರೋಡ್ ಕ್ಲಿಯರ್ ಚೆನ್ನಾಗಿ ಮಾಡ್ಕೊಂಡಿದೆ. ಸೊ ಅದನ್ನ ಮೇಂಟೆನೆನ್ಸ್ಗೆ ದುಡ್ಡು ಕೊಡ್ತಾ ಇಲ್ಲ. 7 ವರ್ಷ 5 ವರ್ಷ ಆದ್ಮೇಲೆ ಮೇಂಟೆನೆನ್ಸ್ ದುಡ್ಡು ಕೊಟ್ಟರೆ ಆಗುತ್ತೆ.
ಜೊತೆಗೆ ನಮ್ಮಲ್ಲಿ ಒಂದು 4 ಲಿಫ್ಟ್ ಇರಿಗೇಷನ್, ಎಲ್ಲಾ ಹೋಬಳಿಗಳಿಗೂ ಕೆರೆಗಳು ತುಂಬುತ್ತಿದ್ದ ಕೆಲಸ ಆಗಿದೆ. ಈಗ ಇನ್ನೊಂದು ಮಲ್ಪಟ್ಟ ಹೋಬಳಿನಲ್ಲಿ ಈಗ ಅದು ಸುಮಾರು 120 ಕೋಟಿ ರೂಪಾಯಿನಲ್ಲಿ ಅದು ನಡೀತಾ ಇದೆ. ಅದೊಂದಾದ್ರೆ ನನ್ನ ಎಲ್ಲಾ ಹೋಬಳಿಯ ಬಹುತೇಕ 70-80% ವಿಲೇಜ್ಗಳು ನೀರು ತುಂಬಿರ್ತಕ್ಕಂಥದ್ದು ಆಗ್ತದೆ. ಅದು ದಟ್ ಇಸ್ ಎ ಡೆವಲಪ್ಮೆಂಟ್. ನಾವು ಮಾಡೋದು ನಾವು ಹೇಳೋದಲ್ಲ, ಜನ ಮಾತಾಡ್ಬೇಕು. ಇವ್ರ ಕಾಲದಲ್ಲಿ ಇದಾಯ್ತು, ಇವ್ರ ಕಾಲದಲ್ಲಿ ಇದಾಯ್ತು ಅಂತ. ಈಗ ಇವ್ರ ಕಾಲದಲ್ಲಿ ಗ್ಯಾರಂಟಿ ಕೊಟ್ರೆ ಅಯ್ಯೋ ನಾವೇ ಗ್ಯಾರಂಟಿ ಇಲ್ಲ ಇದೆ ಕೊಟ್ಟರು ಅನ್ನೋದು ಜನ ಮಾತಾಡ್ತಾರೆ. ಗ್ಯಾರಂಟಿ ಅಂದ್ರೆ ಅಶ್ಯೂರ್ಡ್ ಫಾರ್ ದೇರ್ ಡೆವಲಪ್ಮೆಂಟ್ಸ್. ಆರ್ಥಿಕವಾಗಿ ಬರುವಂಗೆ ಶಕ್ತಿ ತುಂಬುವಂತ ಕೆಲಸಗಳು ಮಾಡಿದ್ರೆ ದಟ್ ಈಸ್ ಡೆವಲಪ್ಮೆಂಟ್. ನೀವೆಲ್ಲ ಇಂಡಸ್ಟ್ರಿ ಇರ್ಬೋದು, ಅಗ್ರಿಕಲ್ಚರ್ಗೆ ಉತ್ತೇಜನ ಕೊಡ್ತಾನೆ ಇರ್ಬೋದು, ಇವನ್ನ ಮಾಡ್ಬೇಕು. ಅದನ್ನ ಬಿಟ್ಟು ಇಲ್ಲಿ ಕಮಿಷನ್ಗೆ ಕಾಂಟ್ರಾಕ್ಟಿಗೆ ಲಾಭ ಮಾಡುವಂತ ಕೆಲಸಗಳಲ್ಲಿ ಇಟ್ ಇಸ್ ನಾಟ್ ಎ ಡೆವಲಪ್ಮೆಂಟ್. ಜೆಡಿಎಸ್ ಮತ್ತು ಬಿಜೆಪಿ ಅಲಯನ್ಸ್ ಇದೆ. ನಿಮ್ ಕಾಂಗ್ರೆಸ್ ಸರ್ಕಾರದ ಹಲವಾರು ಹಗರಣಗಳಿರ್ಬೋದು, ಇದರ ಹೋರಾಟಗಳು ಹೇಗಿರುತ್ತೆ, ಹೇಗಿರಬೇಕು ಅಂತ? ನೋಡಿ, ನಾವು ವಿರೋಧ ಪಕ್ಷದವರು ಅವರು ಮಾಡ್ತಾ ಇರ್ತಕ್ಕಂಥದ್ದನ್ನ ತಪ್ಪು ಅಂತ ಹೇಳ್ತಕ್ಕಂಥದಕ್ಕೆ ನಮ್ಮ ವೇದಿಕೆ ನಾವು ಮಾತಾಡ್ಬೇಕು. ಅದನ್ನ ರೂಲಿಂಗ್ ಪಾರ್ಟಿಯವರು ಪಾಸಿಟಿವ್ ಆಗಿ ತಗೋಬೇಕು. ಹೆಂಗ್ ತಗೋಬೇಕು ಅಂದ್ರೆ, ನಾವು ಅವ್ರು ಹೇಳ್ತಾ ಇರೋದ್ರಿಂದ ನಾವೇನೋ ತಪ್ಪು ಮಾಡಿದೀವಿ, ಅದನ್ನ ಸರಿಪಡಿಸ್ಕೋಬೇಕು ಅನ್ನೋ ಭಾವನೆ ಹೋಗ್ಬೇಕು. ಅವ್ರು ಹೇಳೋದು ಹೇಳ್ಕೊಳ್ಳಿ, ನಾವು ಮಾಡೋದು ಹಿಂಗೆ ಅಂತಂದ್ರೆ, ಈಗ ಹಿಂದೆ ಚುನಾವಣೆಗಳು ಯಾವ ರೀತಿ ಬದಲಾವಣೆ ಆಗ್ತದೆ ಅನ್ನೋದು ಗೊತ್ತಿದೆ. ಒಂದು ನೋವು ನನಗೆ ಬಂದಿರೋದೇನು ಅಂದ್ರೆ, ರಾಜಕಾರಣದಲ್ಲಿ ವೈಯಕ್ತಿಕವಾಗಿ ಮಾತಾಡೋದನ್ನ ರಾಜಕಾರಣಗಳು ಬಿಡಬೇಕು, ದ್ವೇಷದ ರಾಜಕಾರಣ ಬಿಡಬೇಕು, ಜಾತಿಯ ರಾಜಕಾರಣ ಬಿಡಬೇಕು, ತೋಳ್ಗೊಳದ ರಾಜಕಾರಣ ಬಿಡಬೇಕು. ಇದನ್ನು ಬಿಟ್ಟು ಜನಪರವಾಗಿ ಚುನಾಯಿತ ಪ್ರತಿನಿಧಿ ಇದ್ರೆ ಅದು ಜನರಿಗೆ ಸೇವೆ ಮಾಡಕ್ಕಾಗ್ತದೆ. ಈಗ ಪೊಲಿಟಿಕಲಿ ನನಗೆ ಗೊತ್ತಿರಂಗೆ ಯಾರ್ಯಾರು ಬರ್ತಾವೆ ಚುನಾವಣೆಯಲ್ಲಿ ಅಂದ್ರೆ, ಯಾರು ಆರ್ಥಿಕವಾಗಿ ಲ್ಯಾಂಡ್ ಗ್ರಾಬರ್ಸ್ ಚುನಾವಣೆ ಬರ್ತಾರೆ, ಆಮೇಲೆ ಎಜುಕೇಶನ್ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಚುನಾವಣೆ ಬರ್ತಾರೆ, ಹೇರಳವಾಗಿ ದುಡ್ಡು ಹೆಂಗಪ್ಪ ಮಾಡೋದು ಆ ದುಡ್ಡು ಉಳಿಸ್ಕೊಳ್ಳಿಕ್ಕೆ ಚುನಾವಣೆ ಬರ್ತಾನೆ. ಯಾರು ಹೆಂಗಾರು ಬರ್ಲಿ, ಬರೋದಕ್ಕಿಂತ ಮುಂಚೆ ನಾನು ಹೆಂಗಿದ್ದೆ, ಈಗ ಹೆಂಗ್ ಬಂದಿದ್ದೀನಿ, ನಾನು ಹೆಂಗ್ ಬದಲಾವಣೆ ಆಗ್ಬೇಕು, ಹೆಂಗ್ ಸೇವೆ ಮಾಡ್ಬೇಕು ಅಂತ ಒಂದು ಕಿಂಚಿತ್ತಾರು ಯೋಚನೆ ಮಾಡಿದ್ರೆ ದಟ್ ಈಸ್ ಎ ಒಂಥರ ಮನಸ್ಸಿಗೆ ನಿಜವಾದಂತ ಬದಲಾವಣೆ. ಆಗ ನೀವು ರಾಜ್ಯಕ್ಕೂ ಯೋಚನೆ ಮಾಡ್ತೀರಿ, ನೀವು ಯೋಚನೆ ಮಾಡಿ. ಈಗ ಅವನು ಅಷ್ಟು ಹೊಡೆದವನೇ ಇದು ನಾನು ಇಷ್ಟ ಹೊಡಿಬಾರ್ದು ಅನ್ನೋ ಭಾವನೆ ಬರ್ತಾರೆ. ಇವತ್ತು ನಾವು ಚುನಾವಣೆ ನಿಲ್ತೀವಿ, ನಾವು ಅಪ್ಡೇಟ್ ಕೊಟ್ಟಿರ್ತೀವಿ, ಈ ಚುನಾವಣೆಯಲ್ಲಿ ಈ ವರ್ಷ ನಾನು ಇಷ್ಟಿದೆ ದುಡ್ಡು, ನನ್ನ ಆರ್ಥಿಕ ಇದಿಷ್ಟಿದೆ. ಚುನಾವಣೆ ನೆಕ್ಸ್ಟ್ ಜೊತೆಗೆ ಅದು ದುಪ್ಪಟ್ಟಾದ್ರೆ ಹೆಂಗ್ ಬಂತು ಏನು ಅಂತ ಹೇಳೋಷ್ಟು ಇದಾಗಲ್ಲ. ಬಟ್ ಮತದಾರರು ಇದಾರಲ್ಲ, ನನ್ನ ತಮ್ಮಲ್ಲಿ ಮನವಿ ಏನು ಅಂದ್ರೆ, ನಂದೇ ಆಗಿರ್ಬೋದು, ನಾನು ಅಫಿಡೇಟ್ ಸಲ್ಲಿಸಿದಾಗ ಅಥವಾ ಇನ್ನೊಬ್ಬರು ಆಗಿರ್ಬೋದು, ನಾನು ಹೆಂಗಿದ್ದ, ನಮ್ಮ ಅಪ್ಪ ಹೆಂಗಿದ್ದ, ಅಥವಾ ಇನ್ನೊಬ್ಬ ಹೆಂಗಿದ್ದ, ಹಿಂಗಿದ್ದ, ಅದನ್ನ ನೋಡಿ ಯೋಚನೆ ಮಾಡಿ ಮತನ ಹಾಕಿದ್ರೆ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಇಲ್ಲದ್ರೆ ನಾವು ಎಲ್ಲಾನು ಕೊಂಡ್ಕೊಂಡ್ಬಿಡ್ತೀವಿ, ನಮ್ದೇ ನಡೀತದೆ ಏನೋ ಒಂದು ಭಾವನೆ. ಈಗ ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರಲ್ಲಿ ನಾನು ನಮ್ಮ ಪಕ್ಷದಿಂದ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಈ ಗ್ರೇಟರ್ ಬೆಂಗಳೂರು ಇದನ್ನ ಮೊದಲು 35 ಕ್ಷೇತ್ರಕ್ಕೆ 35,000 ಓಟ್ಗೆ ಒಂದು ಕ್ಷೇತ್ರ ಆಯ್ತು. ಈಗ ಅವ್ರು ಬೇಕಾದಕ್ಕೆ 10,000 ಒಂದು ಕ್ಷೇತ್ರ ಮಾಡೋದು, 12,000 ಒಂದು ಕ್ಷೇತ್ರ ಮಾಡಿದೆ. ಅವ್ರು ಹೆಂಗೆ ಗೆಲ್ಬೇಕು ಅನ್ನೋದ್ರೊಳಗೆ ಕ್ಷೇತ್ರ ಮಾಡ್ತಾರೆ. ಗೆಲ್ಬೇಕು ಅನ್ನೋದ್ರ ಜೊತೆಗೆ ಡ್ರೀಮ್ ಆಫ್ ಬೆಂಗಳೂರು ಬೇಕಲ್ಲ. ಡ್ರೀಮ್ ಆಫ್ ಬೆಂಗಳೂರು ಇಲ್ಲ, ಡ್ರೀಮ್ ಆಫ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಗೆಲ್ಸ್ಕೋಬೇಕು ಅಂತ ಗೆಲ್ಲೋದು ಕ್ವಾಲಿಟಿ ಬರ್ಬೇಕಲ್ಲ. ಯಾವ್ಯಾವ ಜಾತಿಗೆ ಅನುಕೂಲ ಆಯ್ತದೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಈಗ ಮಹಾರಾಷ್ಟ್ರದಲ್ಲಿ ಇವನು ತೀರ ಹೋದ, ಯಾರೂ ಉಳಿಯಲ್ಲ, ನಾವು ಉಳಿಯಲ್ಲ, ಇನ್ನೊಬ್ರು ಉಳಿಯಲ್ಲ. ಒಬ್ಬ ರಾಜಕಾರಣಿ ನಾನು ಸೇರಿ ನನಗೆ ಸಾವು ಖಚಿತ ಅಂತ ಒಂದು ಯೋಚನೆ ಮಾಡ್ಬಿಟ್ರೆ ಆಗ ದೇಶ ಉದ್ಧಾರ ಆಗುತ್ತೆ. ಸರಿ, ಇವಾಗ ಮೊನ್ನೆ ರಾಜ್ಯಪಾಲರ ಭಾಷಣ ಆಯಿತು ಜಂಟಿ ಅಧಿವೇಶನದಲ್ಲಿ. ಕರ್ನಾಟಕದಲ್ಲಿ ಇದು ಮೊದಲ ಬಾರಿಗೆ ಈ ತರ ಒಂದು ಸನ್ನಿವೇಶ ಆಯ್ತು. ರಾಜ್ಯಪಾಲರನ್ನ ಹೊರಗಡೆ ಹೋಗ್ಬೇಕಾದ್ರೆ ಬ್ಲಾಕ್ ಮಾಡುವಂಥದ್ದು. ಈ ತರದ ರಾಜಕೀಯ ಏನಂತೀರ? ನೋಡಿ, ರಾಜ್ಯಪಾಲರದ್ದು ಜವಾಬ್ದಾರಿ ಓದ್ಬೇಕು ಅಂತ. ರಾಜ್ಯಪಾಲರು ಬಂದವ್ರೆ ಅಂದ್ರೆ, ಪೇಪರ್ ಲೇ ಮಾಡೋರೆ ಅಂದ್ರೆ, ಒಂದ್ ಲೈನ್ ಓದಿ ಕೊನೆಗೆ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿದ್ರೆ
ಇಟ್ ಇಸ್ ಎಲ್ಲರೂ ಓದಿದ್ದು ಅಂತ ಲೆಕ್ಕ ಅದು. ದಟ್ ಯು ಅಂಡರ್ಸ್ಟುಡ್. ಅಷ್ಟು ಬಾರಿ ಶಾಸಕರಾಗಿರ್ತಾರೆ, ಮಂತ್ರಿ ಆಗಿರ್ತಾರೆ, ಕೇಂದ್ರದಲ್ಲಿ ರಾಜ್ಯಸಭಾ ಮೆಂಬರ್ಗಳಾಗಿರ್ತಾರೆ. ಅವರು ಗವರ್ನರ್ಗೂ ಗೌರವ ಕೊಡಲ್ಲ ಮಾಡಲ್ಲ ಅಂತ ಅಂದ್ರೆ ಅವ್ರು ಅದಕ್ಕೆ ಯಾವ ಕ್ಷೇತ್ರದಲ್ಲಿ ಒಂದ್ಸಲ ಚುನಾವಣೆ ಗೆಲ್ಲಕ್ಕೆ ಆಗಿಲ್ಲ. ಇವತ್ತು ಹಿಂಬಾಲಿಂದ ಬಂದು ಮಾತಾಡೋದು ನಿಲ್ಲಿಸ್ಬೇಕು. ಗವರ್ನರ್ ಏನು ಅಂದ್ರೆ ಸರ್ಕಾರ ಕೊಟ್ಟರನ್ನ ಓದ್ಬೇಕು ಅಂತಿದೆ ನಿಜ. ಆದ್ರೆ ನೀವು ಕೊಟ್ಟಿರೋದನ್ನ ಇದಕ್ಕೆ ವಿರುದ್ಧವಾಗಿದೆ, ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿದೆ ಅಂತ ಹೇಳೋದಕ್ಕೂ ಗವರ್ನರ್ ಇಸ್ ಅಪಾಯಿಂಟೆಡ್ ಬೈ ಕಾನ್ಸ್ಟಿಟ್ಯೂಷನ್ ಹೆಡ್, ಅಲ್ಲಿಂದ ಮಾಡಿರ್ತಾರೆ. ನಾನು ಹೇಳಿದ್ದೆ ಓದ್ಬೇಕು ಈಗ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಒತ್ತಡ ಬರಕಾಲ. ದಟ್ ಇಸ್ ಹಿಸ್ ವಿಶ್ ಆಲ್ಸೋ. ಅದೇ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 163(12) ಅದನ್ನ ಮೆನ್ಷನ್ ಆಗಿದೆ. ನೀವು ಪ್ರತಿಪಕ್ಷವಾಗಿ ಅದನ್ನ ನೀವು ಕೌಂಟರ್ ಮಾಡಿರೋದು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ? ಅಲ್ಲಲ್ಲ, ಅಲ್ಲಿ ಯಾರೂ ಅಲ್ಲ. ಗವರ್ನರ್ ನಾಟ್ ಫಾರ್ ಎ ಪಾರ್ಟಿ, ಗವರ್ನರ್ ಫಾರ್ ಕರ್ನಾಟಕ ಸ್ಟೇಟ್. ಎಂಟೈರ್ ಕಾಂಗ್ರೆಸ್, ಬಿಜೆಪಿ, JDS ಎಲ್ಲರಿಗೂ ಗವರ್ನರ್ ಅಪಾಯಿಂಟೆಡ್ ಬೈ ಕೇಂದ್ರದಿಂದ ಅಪಾಯಿಂಟ್ ಮಾಡಿರ್ತಾರೆ, ರಾಷ್ಟ್ರಪತಿಯಿಂದ. ಅವ್ರಿಗೆ ಗೌರವ ಕೊಡ್ಬೇಕಾದದ್ದು ನಮ್ಮ ಧರ್ಮ. ಜಂಟಿ ಅಧಿವೇಶನದಲ್ಲಿ ಅವರು ಮಾತಾಡ್ತಕ್ಕಂಥದಕ್ಕೆ ಅಡ್ಡಿನೂ ಪಡಿಸಬಾರ್ದು. ಆಮೇಲೆ ಹೇಳ್ತಾರೆ ರಾಷ್ಟ್ರಗೀತೆಗೆ ನಾನು ಅಗೌರವ ತಂದ್ರು ಅಂತ ಹೇಳ್ತಾರೆ. ಅವ್ರಿಗೆ 1.5 ಗಂಟೆ ಟೈಮ್ ಇರ್ತದೆ. ರಾಷ್ಟ್ರಗೀತೆ ಮಾತಾಡಿದ್ರೆ ಅಷ್ಟು ದೂರ ಹೋದ್ಮೇಲೆ ರಾಷ್ಟ್ರಗೀತೆ ಅಂತ ಆಗ್ತಾರೆ. ದಟ್ ಇಸ್ ಆಲ್ಸೋ ರಾಂಗ್. ಗವರ್ನರ್ ಅಡ್ರೆಸ್ ಮುಗಿದ ಮೇಲೆ ಅಲ್ಲೇ ನಿಂತಾಗ ರಾಷ್ಟ್ರಗೀತೆ ಹಾಕ್ಬೇಕು. ಹೊರ ಹೋದ್ಮೇಲೆ ರಾಷ್ಟ್ರಗೀತೆ ಹಾಕ್ಬಿಟ್ಟು ರಾಷ್ಟ್ರಗೀತೆಗೆ ಅಗೌರವ ಮಾಡ್ಬಿಟ್ರು, ಹಂಗ್ ಮಾಡ್ಬಿಟ್ರು, ಹಿಂಗ್ ಮಾಡ್ಬಿಟ್ರು. ಇದು ಸ್ವಲ್ಪ ಇದು ಚೀಪ್ ಪಾಪ್ಯುಲಾರಿಟಿ ತಗೊಳಕ್ಕೆ ಮಾಡ್ತಕ್ಕಂಥ ಒಂದು ಸಣ್ಣತನ ಆಗ್ಬಾರ್ದು. ಸರ್, ಇವಾಗ ಈ ಅಧಿವೇಶನವನ್ನ ಕರೆದಿರುವಂತದ್ದು BBG ರಾಮ್ಜಿ ಇದನ್ನ ಒಂದು ಅಪೋಸ್ ಮಾಡಬೇಕು ಅಂತ. ಸರ್, ಆಸ್ ಅ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೇಂದ್ರ ಸರ್ಕಾರ ಮಾಡಿದಂತ ಕಾಯ್ದೆ ವಿರೋಧಿಸುವ ಅಧಿಕಾರಗಳು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆಯಾ ಅಂತ ನೀವು ಲಾಯರ್ ಆದ ಕಾರಣ ಕೇಳ್ತಾ ಇದ್ದೀವಿ. ನೋಡಿ, ಇದು ಮೊದಲು ನರೇಗಾ ಅಂತ ಇತ್ತು, ಆಮೇಲೆ ಕಾಂಗ್ರೆಸ್ ಬಂದ್ಮೇಲೆ ಮನ್ರೇಗಾ ಅಂತ ಮಾಡ್ಕೊಂಡ್ರು. ಅದಕ್ಕಿಂತ ಮುಂಚೆ ಕೂಲಿಗಾಗಿ ಕಾಳು ಅಂತ ಇತ್ತು. ಆ ಸರ್ಕಾರಗಳು ಬಂದಾಗ ಅವರವರ ಹೆಸರು ಇಟ್ಕೊಳ್ತಕ್ಕಂಥ ವಾಡಿಕೆ ಅದು. ಯಾವ್ದು ಇಟ್ಕೊಂಡ್ರೆ ಪ್ರೋಗ್ರಾಮ್ ಏನಿದೆಯಲ್ಲ ಅದು ಬದಲಾವಣೆ ಆಗಲ್ಲ. ಇದು ಉದ್ದೇಶ ಏನಂದು ಹಳ್ಳಿ ಜನ ಗುಳೆ ಹೋಗ್ದಂಗೆ ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡಿದ್ದು ಅಭಿವೃದ್ಧಿ ಮಾಡ್ಕೋಬೇಕು ಅಂತ. ಇವರು ರಾಮ್ ಅಂತಂದ್ರೆ ರಾಮ್ ದೇವರ ಹೆಸರು, ಅದು ರಾಮ್ ಅಂದ್ರೆ ರೂರಲ್ ಅದೇನೋ ಇದೆ. ಅದ್ಲಲ್ಲ, ನೀವು ರಾಮ್ ಅಂತ ಬರ್ತಾ ಇದೆಯಾ ಅದ್ರಲ್ಲಿ ಅಂತ. ಈ ಮಹಾತ್ಮ ಗಾಂಧಿ ಅಂತ ಹೇಳಿದ್ರಲ್ಲ ಇವರು, ಅದಕ್ಕಿಂತ ಮುಂಚೆ ಬರೀ ನರೇಗಾ ಅಂತ ಹೇಳಿದ್ರಲ್ಲ. ಆಮೇಲೆ ಮಹಾತ್ಮ ಗಾಂಧಿ ಇಟ್ಕೋರು ಯಾರು? ಇವರೇ. ಮಹಾತ್ಮ ಗಾಂಧಿ ಇವ್ರಿಗೆ ಸ್ವಂತ ಇದು. ಮಹಾತ್ಮ ಗಾಂಧಿ ಹೇಳ್ತಾರಲ್ಲ, ಯಾವ್ದಾರು ಏರ್ಪೋರ್ಟ್ ಮಹಾತ್ಮ ಗಾಂಧಿ ಹೆಸರಿಟ್ಟವ್ರ? ಇಡೀ ಇಂಡಿಯಾದಲ್ಲಿ ರಾಜೀವ್ ಗಾಂಧಿ ಇಟ್ಟವ್ರೆ, ಇಂದಿರಾ ಗಾಂಧಿ ಇಟ್ಟವ್ರೆ, ಬೇರೆ ಎಲ್ಲಿಟ್ಟವ್ರೆ? ಎಲ್ಲೂ ಮಹಾತ್ಮ ಗಾಂಧಿ ಹೆಸರಿಟ್ಟಿಲ್ಲ. ಇದ್ರಲ್ಲಿ ಮಾತ್ರ ಮಹಾತ್ಮ ಗಾಂಧಿ ಹೇಳ್ತಾರೆ. ಕಾಂಗ್ರೆಸ್ ಅವರು ವೆರಿ ಕ್ಲೆವರ್. ಏನು ಅಂದ್ರೆ ಆಗ್ಲೇ ಬುದ್ಧಿವಂತಿಕೆ ಅವರಿಗೆ. ಇಂದಿರಾ ಗಾಂಧಿಗೆ ಗಾಂಧಿ ಅಂತ ಸೇರಿಸ್ಬಿಟ್ರು ಆಗ್ಲೇ. ಟು ಗೆಟ್ ಗಾಂಧಿ ಅವರ ಹೆಸರು ಬಂದ್ರೆ ನಮ್ಗೆ ಅನುಕೂಲ ಆಗ್ತದೆ. ಗಾಂಧಿ ರಾಷ್ಟ್ರಪಿತ ಅಮ್ಮ. ಗಾಂಧಿ ಇಸ್ ನಾಟ್ ಫಾರ್ ನೆಹರು ಫ್ಯಾಮಿಲಿ, ಗಾಂಧಿ ಇಸ್ ಫಾರ್ ಎ ನೇಷನ್. ಅದನ್ನ ಬಿಟ್ಟು ನಮ್ಗೆ ಮಾತ್ರ ಕಾಂಗ್ರೆಸ್ಗೆ ಅಂತ ನಾನು ನಿಮ್ಗೆ ಅಳಿಸ್ತೇನೆ. ನಾನು ಆರ್ಟ್ ಸ್ಟೂಡೆಂಟು. ಮಹಾತ್ಮ ಗಾಂಧಿಯವರ ಒಂದು ಇದರಲ್ಲಿ ಕೊನೆಯಲ್ಲಿ ಸ್ವತಂತ್ರ ಬಂದ್ಮೇಲೆ ಕಾಂಗ್ರೆಸ್ನ ಡಿಸಾಲ್ವ್ ಮಾಡ್ಬಿಡಿ, ನಮ್ಮ ಸ್ವತಂತ್ರಕ್ಕೋಸ್ಕರ ಹೋರಾಡಿದ್ವಿ ಸಾಕು ಅಂತ ಹೇಳಿದ್ರು. ಅದನ್ನೇ ಇಟ್ಕೊಂಡು ಪ್ರೋತ್ಸಾಹ ಮಾಡ್ಕೊಂಡು. ಸರ್, ಇವಾಗ ನಿಮ್ ಪ್ರಕಾರ BBG ರಾಮ್ಜಿ ಇದರಲ್ಲಿ ಹಲವಾರು ವ್ಯತ್ಯಾಸಗಳಾಗಿದೆ. 100 ದಿನ ಇದ್ದದ್ದು 125 ದಿನ. ಇದನ್ನು ಯಾಕೆ ನೀವು ಜನರಿಗೆ ಅಥವಾ ಕಾಂಗ್ರೆಸ್ ಅವ್ರಿಗೆ ಮನವರಿಕೆ ಮಾಡುವಲ್ಲಿ ನೀವು ಫೇಲ್ ಆಗಿದ್ದೀರಿ ಅನ್ಸುತ್ತಾ? ಪ್ರೌಡ್. 100 ದಿನ ಕೆಲಸ ಕೊಟ್ಟಿದ್ದು 125 ದಿನ ಕೊಡ್ತೀವಿ ಅಂದ್ರೆ ಮೊದಲಿದ್ದು ಬರೀ ಕೇವಲ ಒಂದ್ ಸ್ವಲ್ಪ ನನಗೆ ಗೊತ್ತಿಗೆ 175 ರೂಪಾಯಿ, ಈಗ 395 375. ಎಷ್ಟು ಡಿಫ್ರೆನ್ಸ್ ಆಯ್ತು? ಯಾರಿಗೆ ಲಾಭ? ಅದು ಕೂಲಿಕಾರನಿಗೆ ಲಾಭ. ಆಮೇಲೆ 100 ದಿನ 125 ದಿನ ಮಾಡಿದ್ರು, ಅದು ಯಾರು ಲಾಭ? ಇವ್ರಿಗೆ ಏನಂದ್ರೆ ಮ್ಯಾಚಿಂಗ್ ಗ್ರಾಂಟ್ ಕೊಡ್ಬೇಕಲ್ಲ, ಅದು ಕೊಡಕ್ ಆಗ್ತಾ ಇಲ್ಲ ಇವ್ರಿಗೆ, ದುಡ್ಡಿಲ್ಲ. ಅದನ್ನ ಮುಚ್ಕೊಳಕ್ ಮಾತಾಡ್ತಾವ್ರ ಅಷ್ಟೇ. ಅದಿದ್ರೆ 125 ಕೊಟ್ರೆ 65 ಡೇಸ್ ಕೊಡ್ಬೇಕಲ್ಲ ಇವರು.
40%. ಮೊದಲು 90%, 10%. 90-10 ಇತ್ತು. ಹೌದು, ಇವಾಗ ಹೌದು. 60-40 ಆಗಿದೆ ಅಂತ ಕಾಂಗ್ರೆಸ್ ಅವ್ರದ್ದು ಹೌದು, ನಿಜ ಇಂಡಿಕೇಶನ್. ನಿಜ. ಅದನ್ನ ನೀವು ಯಾಕೆ ನೀವು ಗವರ್ಮೆಂಟ್ ಕೇಳ್ಬೋದಿತ್ತು 90-10 ಅದನ್ನೇ ಉಳಿಸ್ಕೊಳ್ಳಿ, ಅಥವಾ ಈ 60-40ಗೆ ಯಾಕೆ ಏನ್ ವ್ಯತ್ಯಾಸ ಇದೆ ಅದ್ರ ಬಗ್ಗೆ ಯಾಕೆ ನೀವು ಮನವರಿಕೆ ಮಾಡಿಸ್ತೀರಿ? ಅಲ್ಲ, ಅದನ್ನ ಯಾರು ಕೇಳ್ಬೇಕು? ಮುಖ್ಯಮಂತ್ರಿ ಆದವರು ಕೇಂದ್ರದ ಜೊತೆ ಸಂಪರ್ಕ ಇಟ್ಕೋಬೇಕು. ಡೆವಲಪ್ಮೆಂಟ್ ಹಿಂಗ್ ಆಗ್ತಿದೆ, ಡಿಸ್ಕಷನ್ ಹೋಗ್ಬೇಕಲ್ಲ. ನಾನೇನು ಹೋಗೋದು ಅವ್ರದ್ದು ಮಾತಾಡೋದು ಅನ್ನೋ ಪ್ರಶ್ನೆ ಬಂದ್ರೆ ಅದಾಗಬಾರ. ಕೇಂದ್ರ ಸರ್ಕಾರ ಫೆಡರಲ್ ಅಲ್ಲಿ ಆಯ್ತಪ್ಪ, ಇದು ಒಂದೊಳ್ಳೆ ಇದೆ, ಬೇರೆ ರಾಜ್ಯದಲ್ಲಿ ಇದನ್ನ ಬಗ್ಗೆ ವಿರೋಧ ಮಾಡ್ತಾ ಇಲ್ಲ. ಇವರು 125 ದಿವಸಕ್ಕೆ ಮ್ಯಾಚಿಂಗ್ 40% ಕೊಡ್ಬೇಕಲ್ಲ ಅಂತ ವಿರೋಧ. ಇವರು ನನಗೆ ಗೊತ್ತಿದೆ ಮನ್ರೇಗಾ ಹೆಂಗ್ ನಡೀತಿದೆ, ಈಗ ರಾಮ್ಜಿ ಹೆಂಗ್ ನಡೀತಿದೆ, ಹೆಂಗ್ ನಡೀತೆ ಅಂತ ಹೇಳಿ. ಬಟ್ ಒಂದೊಂದು ತಿಳ್ಕೊಳ್ಳಿ, ನಮ್ಮ ಎಲ್ಲಾ MLAಗಳಿಗೆ ಇವತ್ತು 138 ಜನ ಕಾಂಗ್ರೆಸ್ MLA ಇದ್ದಾರೆ. ಅವ್ರಿಗೆ ಗೌರವ ಏನಾದ್ರು ಬಂದಿದ್ರೆ ಈ ಕೂಲಿಗಾಗಿ ಕಾಡು, ಮನ್ರೇಗಾ, ನರೇಗಾ, ರಾಮ್ಜಿ ಈ ಕಾರ್ಯಕ್ರಮ ಇದೆಯಲ್ಲ, ಇದರಿಂದ ಮತ್ತೆ ಇದನ್ನ ನಿಜವಾಗಿ ಅನುಷ್ಠಾನ ಮಾಡೋರು ಯಾರಂದ್ರೆ ಹಳ್ಳಿನಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಗ್ರಾಮ ಪಂಚಾಯತಿ ಸದಸ್ಯರು. ಸರ್ಕಾರ ಮಾಡದೇ ಇರೋ ಕೆಲಸಗಳನ್ನ ಇದರಲ್ಲಿ ಮಾಡಿ ತೋರಿಸಿದರೆ ನಮ್ಗೆ ಗೌರವ ಬಂದಿದೆ. ಅದರಿಂದ ನನಗೂ ಸೇರಿ ಗೌರವ ಉಳಿದಿದೆ. ಕಾಂಗ್ರೆಸ್ ಅವರು ಸಿದ್ದರಾಮಯ್ಯ ಕ್ಷೇತ್ರದಲ್ಲೂ, DK ಶಿವಕುಮಾರ್ ಕ್ಷೇತ್ರದಲ್ಲೂ ಇದರಿಂದ ಡೆವಲಪ್ಮೆಂಟ್ ಆಗಿದೆ. ಸರ್, ಇಷ್ಟೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಇದನ್ನ ಸಮರ್ಥಿಸಿಕೊಡುವಲ್ಲಿ ನೀವು ವಿಪಕ್ಷ ಎಲ್ಲಾದ್ರೂ ಫೇಲ್ ಆಗಿದೆಯಾ ಅಂತ? ನಾವು ಜನಗಳಿಗೆ ಇದನ್ನ ರೀಚ್ ಆಗೋದ್ರಲ್ಲಿ ಫೇಲ್ ಆಯ್ತಾ? ಅದು ಭಾವನೆ ಇತ್ತು. ಜನಗಳು ದೇ ಆರ್ ವೆರಿ ಫಾಸ್ಟ್. ಈಗ ಮೀಡಿಯಾ ಇವೆಲ್ಲ ಇರೋದ್ರಿಂದ ಯಾರಿಗೂ ಏನು ಹೇಳಬೇಕಾಗಿಲ್ಲ. ನಾವು ಏನ್ ಮಾತಾಡಿದ್ವಿ ನಮ್ಮ ಮನೆಗಳು ಇದೇ ನಮ್ಮ ಮಂಜಣ್ಣ ಮಾತಾಡಿದಾರೆ ಅನ್ನೋದನ್ನ ಚರ್ಚೆ ಮಾಡ್ತಾರೆ. ದೇ ಆರ್ ವೆರಿ ಫಾಸ್ಟ್. ಆ ಥರ ಏನಿಲ್ಲ. ಬಟ್ ನಾವು ತಪ್ಪದಾರಿಗೆ ಹೇಳಿರ್ತಕ್ಕಂಥದ್ದು ಆಗ್ಬಾರ್ದು. ಈ ಕೂಲಿ ಕಾರ್ಮಿಕರಿಗೆ ಈ ಕೆಲಸ ಕೊಡ್ತಾ ಇದೀವಿ, ಜಾಸ್ತಿ ಮಾಡಿದೀವಿ ಅಂತಕ್ಕಂಥದ್ದು ನಾನು ಬಂದಾಗ ಹೋದಾಗ ಗೊತ್ತಾಯ್ತಲ್ಲ, 100 ದಿವಸದಿಂದ 125 ದಿವಸದಿಂದ. ಇಟ್ ಈಸ್ ನಾಟ್ ಎ ಮಾರ್ಕೆಟಿಂಗ್, ಇಟ್ ಈಸ್ ಫೆಸಿಲಿಟೀಸ್ ಟು ದ ಇವರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ರಿಗೂ ಗೊತ್ತಿರ್ತದೆ. ಆ ಥರದ್ದೇನಿಲ್ಲ. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಅರಕಲಗೂಡು ಶಾಸಕರಾದಂತಹ ಎ ಮಂಜು ಅವರು ಮಾತಾಡಿದ್ರು. ಹಲವಾರು ವಿಷಯಗಳ ಬಗ್ಗೆ ಚರ್ಚೆಗಳಾಯಿತು. ಸರ್, ಇಷ್ಟೊತ್ತು ನಮ್ಮ ಚಾನೆಲ್ ಅಲ್ಲಿ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.